ನಮಸ್ಕಾರ ಪ್ರಜಾವಾಣಿ ವೀಕ್ಷಕರಿಗೆ, ತಮಗೆಲ್ಲರಿಗೂ ಈ ಕ್ರೀಡಾ ಸಂವಾದಕ್ಕೆ ಸ್ವಾಗತ. 2020 ವಿಶ್ವಕಪ್ ಸೂಪರ್ 8 ವಿಭಾಗದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಪಂದ್ಯ ನಡೀತಾ ಇದೆ. ಈ ಒಂದು ಪಂದ್ಯದ ಕುರಿತು ಮತ್ತು ಈ ಸೂಪರ್ 8 ಹಂತದ ನಿರೀಕ್ಷೆಗಳನ್ನು ಕುರಿತು ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ಪ್ರಜಾವಾಣಿ ಸ್ಟುಡಿಯೋದಲ್ಲಿ ಶ್ರೀ ಚಂದ್ರಮೌಳಿ ಕಣ್ವಿಯವರು ನಮ್ಮ ಜೊತೆಗಿದ್ದಾರೆ. ಅವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಚಿರಪರಿಚಿತವಾದ ಹೆಸರು. ಅವರು ಕ್ರಿಕೆಟ್ ಕಾಮೆಂಟೇಟರ್ ಆಗಿ, ಬೇರೆ ಬೇರೆ ಕ್ರೀಡೆಗಳ ವೀಕ್ಷಕ ವಿವರಣೆಕಾರರಾಗಿ, ವಿಶ್ಲೇಷಕರಾಗಿ ಮತ್ತು ಸ್ವತಃ 20ರಿಂದ 25 ವರ್ಷ ಕ್ರಿಕೆಟ್ ಆಡಿದಂತಹ ಒಬ್ಬ ಪರಿಣಿತರಾಗಿ ಇವತ್ತು ನಮ್ಮೊಂದಿಗೆ ಈ ಸಂವಾದಕ್ಕೆ ಬಂದಿದ್ದಾರೆ. ನಮಸ್ಕಾರ ಮತ್ತು ಸ್ವಾಗತ ಕಣ್ವಿ ಸರ್. ನಮಸ್ಕಾರ ರೀ ಗಿರೀಶ್. ಮೊದಲೇ ಸರ್ತೆ ನಾವು ಪ್ರಜಾವಾಣಿ ಸಂವಾದಕ್ಕೆ ಬಂದಿವಿ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ನಿಮ್ಮ ಜೊತೆ ಮಾತಾಡೋಕೆ ಅವಕಾಶ ಸಿಕ್ಕತ್ತಲ್ಲ ಅಂತ. ಹೌದು ಸರ್, ನಿಮ್ಮೊಂದಿಗೆ ಇವತ್ತು ಹರಟಿ ಹೊಡಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ನಮಗೂ. ನಮಗೆ ಗೊತ್ತಿರೋಂಗೆ ಕಣ್ವಿ ಸರ್ ಧಾರವಾಡದವರು. ಅವರು ಇವತ್ತು ಇದೇ ಒಂದು ಸೊಗಡಲ್ಲೇ ಒಂದು ಹರಟಿ ಹೊಡಿಯೋನು ಅಂತ ಹೇಳಿ ಒಳ್ಳೆಯವರು. ಹಾಗಾಗಿ ಇದು ಭಾಳ ಸ್ವಾರಸ್ಯಕರವಾದಂಥ ಒಂದು ಸಂವಾದ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಸೂಪರ್ 8ಗೆ ಬಂದ್ಬಿಟ್ಟೇವೆ ನಾವು. ಇಂಡಿಯಾನೂ ಬಂದೈತಿ, ಸೌತ್ ಆಫ್ರಿಕಾನೂ ಬಂದೈತಿ. ಗ್ರೂಪ್ ಸ್ಟೇಜಲ್ಲಿ ನಾವೆಲ್ಲ ನೋಡೇವಿ 4 ಮ್ಯಾಚಲ್ಲಿ ಹೆಂಗೆ ಆಡ್ಯಾರ ಏನು ಅಂಥೇಳಿ. ಈ ಒಂದು ಸೂಪರ್ 8 ನಿರೀಕ್ಷೆಗಳೇನು ಸರ್? ಸೂಪರ್ 8ಅಲ್ಲಿ ಅಂದರೆ ನಮ್ದು ಮಾತಾಡ್ತಾ ಇದ್ವಲ್ಲ ಮೊದಲು, ಅಂದರೆ ನಮ್ಮ 4 ಟೀಮು ಅಂದರೆ ಗ್ರೂಪ್ ಟಾಪರ್ಸ್. ABCD ಗ್ರೂಪ್ನಲ್ಲಿ ಯಾರು ಟಾಪ್ ಮಾಡಿದ್ರೆ ಎಲ್ಲರೂ ನಮ್ಮ ಗ್ರೂಪ್ನಾಗ ಬಂದ್ಬಿಟ್ಟಾರೆ. ಅಂದರೆ ಅನಿರೀಕ್ಷಿತ ಹಾಗೇನೆಲ್ಲ ಹೇಳೋಕ್ಕಾಗಲ್ರಿ, ಯಾಕಂದರೆ ಜಿಂಬಾಬ್ವೆ ಪ್ರೆಸೆಂಟ್ ಫಾರ್ಮ್ ನೋಡಿದ್ರೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಕಡೆಯಿಂದ. ಅಲ್ಲರಿ ವೆಸ್ಟ್ ಇಂಡೀಸು ಅಷ್ಟೇ, ಇಂಗ್ಲೆಂಡ್ ಇರುವಂಥ ಗ್ರೂಪಲ್ಲಿದ್ದಾಗ ಅವರು ಇಂಗ್ಲೆಂಡ್ಗೆ ಹೊಡೆದ್ಬಿಟ್ಟು ಅವ್ರಿಗೆ ಎಲ್ಲರಿಗೂ ಆಶ್ಚರ್ಯಗೊಳಿಸಿದ್ರು. ಅಂದರೆ ಅದಕ್ಕೆ ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಇವೆರಡೂ ಅದಾವಲ್ರಿ ನಮ್ಮ ಗ್ರೂಪ್ನಾಗ, ಎರಡೂ ಡೇಂಜರ್ಸ್ ಟೀಮ್ಸ್. ಸೌತ್ ಆಫ್ರಿಕಾ ಗೊತ್ತಾಯ್ತು. ಸೌತ್ ಆಫ್ರಿಕಾಗೆ ಏನಾಗೈತೆ ಅಂದ್ರೆ ಈಗ ಇಲ್ಲಿ ಬಂದು ಇದೇ ಹೋಮ್ ಗ್ರೌಂಡ್ಸ್ ಥರ ಆಗ್ಬಿಟ್ಟಿದೆ ಅವ್ರಿಗೆ. ಆಮೇಲೆ ಈಗ ಅಹಮದಾಬಾದ್ನಾಗ ಅವ್ರು 3 ಮ್ಯಾಚ್ ಆಡ್ಯಾರ, ನಾವು 1 ಮ್ಯಾಚ್ ಆಡೀವಿ. ಅವರು ಡೇ ಮ್ಯಾಚ್ ಆಡ್ಯಾರ, ನೈಟ್ ಮ್ಯಾಚು ಆಡ್ಯಾರ. ಹಿಂಗಾಗಿ ಅವ್ರಿಗೆ ಹೆಚ್ಚು ಅಂದ್ರೆ ಒಂಥರ ಎಕ್ಲಿಬಿಟೈಸ್ ಆಗ್ಯಾರ ಅಂತ. ಅದು ನಾವು ಸುತ್ತೀವಿ, ಅಲ್ಲೇ ಹೋಗಿ ಇಲ್ಲೋ ಕೊಲಂಬೋಗೆ ಹೋಗಿ ವಾಪಸ್ ಬಂದು ಎಲ್ಲ ಮಾಡೀವಿ. ಆದರೂ ಲಾಸ್ಟ್ ಮ್ಯಾಚ್ ನಾವು ನೆದರ್ಲೆಂಡ್ಸ್ ಮೇಲೆ ಆಡಿದ್ದು. ಅಂದರೆ ಇಡೀ ನಮ್ಮದು ಗ್ರೂಪ್ ಸ್ಟೇಜ್ನ ನಮ್ಮ ಭಾರತದ್ದು ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ 4 ಗೆದ್ದೀವಿ, ಬಟ್ ನಾಟ್ ಸ್ಯಾಟಿಸ್ಫೈಡ್. ಯಾರೂ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನೋಡ್ರಿ, ಈಗ ಇದ್ರ ಹಿಂದೆ ನಾನು ನ್ಯೂಜಿಲೆಂಡ್ ಮೇಲೆ, ಆಮೇಲೆ ಸೌತ್ ಆಫ್ರಿಕಾ ಮೇಲೆ ಎಲ್ಲನೂ ಅಂದ್ರೆ ನಮ್ಮ ಹೋಮ್ ಪಿಚಸ್ ಮೇಲೆ T20 ಆಗಲಿ, ಒನ್ ಡೇರ್ಸ್ ಎಲ್ಲ ಆಡಿದ್ವಿ. ಎಲ್ಲ ಬ್ಯಾಟಿಂಗ್ ಪಿಚಸ್ಸು 200, 250, 270, IPL 280 ಎಲ್ಲ ನೋಡಿವಲ್ಲ ನಾವು. ಈ ಥರದ ಪಿಚ್ಗಳಲ್ಲಿ ಆಗಿಲ್ಲ. ಯಾಕಂತ ಒಂದು ಸರ್ತಿ ನಮಿಬಿಯಾ ಮೇಲೆ 290, ಅದು 240 ಹೊಡಿಬೇಕಾಯ್ತು. ಬಟ್ ಸ್ಟ್ರಗಲ್ ಮಾಡಿದ್ವಿ ಭಾಳ. ಯಾಕಂದರೆ ಇವು ಪಿಚಸ್ ನಾವು ಮಾಡಿದ ಪಿಚ್ ಅಲ್ಲ, ಇವು ನಮ್ಮ ಕ್ಯೂರೇಟರ್ಸ್ ಅಲ್ಲ. ಏನು ಮಾಡ್ತಾರೆ ಅಂದರೆ 2 ತಿಂಗಳ ಮೊದಲು ಗ್ರೌಂಡಿಗೆ ICC ಕ್ಯೂರೇಟರ್ಸ್ ಬರ್ತಾರೆ. ಅವ್ರ ಗ್ರೌಂಡ್ಸ್ಮನ್ ಇರಲ್ಲ, ನಮ್ಮ ಗ್ರೌಂಡ್ಸ್ಮನ್ ಇದ್ದು ಕೂಡ ಅವರು ಓವರ್ಸಿ ಮಾಡ್ತಾರೆ. ಅಂದರೆ ಒಂಥರ ಫೇರ್ ಪಿಚ್ ಕೊಡಬೇಕು, ಎಲ್ಲ ಹೈ ಸ್ಕೋರಿಂಗ್ ಆಗ್ಬಾರ್ದು, ಬರೇ ಬ್ಯಾಟರ್ಸ್ಗೆ ಹೆಲ್ಪ್ ಆಗುವಂಥದ್ದು ಆಗ್ಬಾರ್ದು, ಬೌಲರ್ಸು ಸ್ವಲ್ಪ ಇರಬೇಕು, 50-50 ಇರಬೇಕಂತ ಅಂಥದ್ದು ನೋಡಿದ್ವಿ ನಾವು. ಆಮೇಲೆ ಸ್ಟ್ರಗಲ್ ಮಾಡಿದ್ವಿ. USA ಮೇಲೆ 77 for 6, ಅಂದರೆ ಬೇಜವಾಬ್ದಾರಿ ಇರ್ತಾವೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಆಮೇಲೆ ನಮಿಬಿಯಾ ಒಂದು ಬಿಟ್ಟರೆ ನೋಡಿ, ಪಾಕಿಸ್ತಾನ ಮೇಲೆ ಕೂಡ ಅಂದ್ರೆ ಇಶಾನ್ ಕಿಶನ್ 40 ಬಾಲ್ನಾಗ 70 ಹೊಡೆದಿದ್ರೆ ನಮ್ಗೆ ಏನಾಗ್ತಿತ್ತು ನೆನೆಸ್ಕೊಳಕ್ಕೆ. ಯಾಕಂದ್ರೆ ಒಮ್ಮೊಮ್ಮೆ ನಮಗೆ ಇದು ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಿತ್ತು. ನಾವು IPL ಆಡ್ತೀವಿ, 2020 ಭಾಳ ಆಡ್ತೀವಿ ಅನ್ನೋದು ಅದೇನೋ ಮೈಂಡ್ ಸೆಟ್ಟಲ್ಲಿ ಬಂದು ಹಿಂಗೆ ಆಗ್ಬೋದನ್ರಿ. ಅಲ್ಲ, ಆಗೋದು. ಯಾಕಂದ್ರೆ ನೋಡ್ರಿ, ಈಗ 8 ಮಂದಿ ಟಾಪ್ 8 ಜನ ಬ್ಯಾಟರ್ಸ್, 8 ಜನ ಬ್ಯಾಟರ್ಸ್ ತೊಗೊಂಡು ಆಡುವಾಗ ಸ್ವಲ್ಪ ಕಂಪ್ಲೇಸೆನ್ಸಿ ಬರ್ತೈತಿ. ನಾನು ಹೊಡೆದು ಹೋಗ್ತೇನೆ, ಹಿಂದೆ ಅದಾರ ಅಂಥೇಳಿ. ಬಟ್ ಅಂಥವು ಬಯಲೇಟ್ರಲ್ ಆಗ್ಬೋದು ಅವು. ಇಂಥ ಅಂದರೆ ಪ್ರೆಷರ್ ಮ್ಯಾಚಸ್ನೇ ಆಗೋದಿಲ್ಲ. ಈ ವರ್ಲ್ಡ್ ಕಪ್ ಅಂದರೆ ನೋಡ್ರಿ, ಮಿನೋಸ್ ಅಂತಂದರೆ ಅಸೋಸಿಯೇಟ್ಸ್ ಎಲ್ಲರೂ ಭಾಳ ಕಾಟ ಕೊಟ್ಟಾರ. ಬಟ್ ಆ ಕಡೆ ನೋಡಿದ್ರೆ ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್ ಸೌತ್ ಆಫ್ರಿಕಾ ಮ್ಯಾಚ್ ಮಾತ್ರ ದ ಮೋಸ್ಟ್ ಮೆಮೊರಬಲ್ ಮ್ಯಾಚ್ ಆಫ್ ದಿ ಹಿಸ್ಟ್ರಿ ಆಫ್ T20 ಕ್ರಿಕೆಟ್. 2 ಸರ್ತಿ ಸೂಪರ್ ಓವರ್ ಹೋಗಿ ಕೈಯಿಂದ ಅಂದರೆ ಕೈಯೇನು ಮ್ಯಾಚ್ ಬಿಟ್ಕೊಟ್ಟದಂಗೆ ಆಯ್ತು ಅಫ್ಘಾನಿಸ್ತಾನ. ಸೊ ಅದೇನಾದ್ರು ಆಗಿದ್ರೆ ಅವಾಗ ಅವರು ಕಷ್ಟ ಆಗ್ತಿತ್ತು. ಅವಾಗ 2 ಮ್ಯಾಚ್ ಗೆಲ್ತಿದ್ರು. ಅವಾಗ ಅಫ್ಘಾನಿಸ್ತಾನ ನೆಟ್ ರನ್ ರೇಟ್ ಮೇಲೆ ಹೆಂಗೆ ಹೋಗ್ತೈತೆ ಅದ್ರ ಮೇಲೆ ಬರ್ತಿತ್ತು. ಆದರೆ ಸೌತ್ ಆಫ್ರಿಕಾ ಸುಪ್ರೀಮ್ಲಿ ಕಾನ್ಫಿಡೆಂಟ್. ಯಾಕಂದ್ರೆ ಅವರು ನಿನ್ನೆ ಪ್ರಾಕ್ಟೀಸ್ ಅಂದರೆ 2 ದಿವಸ ಮ್ಯಾಚ್ ಇವತ್ತಂದರೆ 2 ದಿವಸ ಮೊದಲು ಪ್ರಾಕ್ಟೀಸ್ ಮಾಡೋದು, ಆಪ್ಷನಲ್ ಪ್ರಾಕ್ಟೀಸ್ ಇದ್ದರು. ಅವ್ರು ಏನು ಮಾಡ್ಯಾರ ಪ್ರಾಕ್ಟೀಸ್ ಅಂತಂದ್ರೆ ಬ್ಯಾಟಿಂಗ್ ಮಾಡಿಲ್ಲ. ಅನ್ನೊಂದು 4-5 ಮಂದಿ ಬಂದು ಬರೀ ಏನು ಮಾಡ್ಯಾರ ಅಂದರೆ ಪವರ್ ಹಿಟ್ಟಿಂಗ್, ಕ್ರಿಸ್ಟನ್ ಟೆಪ್ಸು ಮತ್ತು
ಬ್ರೇವ್ಸು. ಆಮೇಲೆ ಬೌಲಿಂಗು ಯಾರು ನಮ್ಮ ವೀಕ್ನೆಸ್ ಗೊತ್ತಾಯ್ತು ಅವ್ರಿಗೆ. ಆಫ್ ಸ್ಪಿನ್ನರ್ಸ್ ಮೇಲೆ ನಾವು ವಿ ಆರ್ ಸಪೋಸ್ ಟು ಬಿ ದ ಬೆಸ್ಟ್ ಪ್ಲೇಯರ್ಸ್ ಆಫ್ ಸ್ಪಿನ್ ಬೌಲಿಂಗ್ ಅಂತ ನಾವು ಹೇಳ್ಕೊತಿದ್ವಿ ಇಷ್ಟು ವರ್ಷ. ಖಂಡಿತವಾಗೂ ಅಲ್ಲ. ಈಗ ಟೆಸ್ಟಲ್ಲಿ ಒನ್ ಡೇರ್ಸ್ ಎಲ್ಲ ಸ್ಟ್ರಗಲ್ ಮಾಡಿದ್ವಿ, T20 ಸ್ಟ್ರಗಲ್ ಮಾಡಿದ್ವಿ. ಹಿಂಗಿರುವಾಗ ಒಂದು ವೀಕ್ನೆಸ್ ನಾವು ತೋರಿಸ್ಕೊಟ್ಬಿಟ್ವಿ. ಈಗ ಪವರ್ ಪ್ಲೇಲಿ ಏನೋ ರನ್ ಬಂದು ಕೂಡ ಆಮೇಲೆ ನಮಗೆ 7 to 14 ಕನ್ಸಾಲ್ಟೇಷನ್ ಪೀರಿಯಡ್ನಾಗ ನಾವು ಕ್ವಿಕ್ ಸ್ಕೋರ್ ಮಾಡೋಕೆ ಆಗವಲ್ತು. ಅದಕ್ಕೆ ನೋಡಿದ್ರಲ್ಲ ನಾನು, ಅದಕ್ಕೆ ಕಲ್ಪಿಟ್ಸ್ ಅಂತ ನಾವು ಅನ್ಬಾರ್ದು, ಕಲ್ಪಿಟ್ಸ್ ಅಂತ. ಬಟ್ ಎನಿವೆ ಟೀಮ್ ಬಿಟ್ಟು ಕೊಡಲ್ಲ, ಇಲ್ಲ ನಾವು ಸ್ಲೋ ಆಡಿದೋ ಅಂತ ಒಪ್ಕೊಳ್ಳಲ್ಲ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳಲ್ಲ. ಯಾಕಂದರೆ ಪ್ಲೇಯರ್ಸಿಗೆ ನಾವು ಇದು ಮಾಡ್ದಂಗೆ ಆಗುತ್ತೆ. ಆದರೆ ತಿಲಕ್ ವರ್ಮಾದಾಗಲಿ, ನಮ್ಮ ಸ್ಕೈದು ಕೆಲವೊಂದು ಸರ್ತಿ ಆಗಲಿ, USA ಮ್ಯಾಚ್ ಬಿಟ್ರೆ ಅವು ಏನು ನೋಡ್ರಿ, ಈಗ ಆ ಆಫ್ ಸ್ಪಿನ್ನರ್ಸ್ಗಂತೂ ನಾವು ಸ್ಕೋರ್ ಮಾಡೋಕ್ಕಾಗವಲ್ತು. ನೋಡಿ, ಉಸ್ಮಾನ್ ತಾರಿಕ್ ಆಗಲಿ, ಆಮೇಲೆ ಸಲ್ಮಾನ್ ಅಲಿ ಆಗಲಿ, ಆಮೇಲೆ ಸೈಮ್ ಅಯೂಬ್ ಆಗಲಿ, ಆಮೇಲೆ ಜರ್ಹಾರ್ಡ್ ಎರಸ್ಮೆಸ್, ನಮೀಬ್ ಅವರು ಎಷ್ಟು ಕಾಟ ಕೊಟ್ಟರು. ಆಮೇಲೆ ದತ್ ನಮ್ಮ ಫಸ್ಟ್ 2 ವಿಕೆಟ್ಸು ಆರ್ಯನ್ ದತ್ತು ನಮಗೆ ಎಷ್ಟು ಅಂದರೆ ಅವ್ರಿಗೆ ಒಂದು ಈಗ ಈ ಸ್ಟೇಜಿಗೆ ಬಂದಾಗ, ಗ್ರೂಪ್ 8 ಸ್ಟೇಜ್ ಬಂದಾಗ ಆವಾಗ ಅವ್ರಿಗೊಂದು ನಮ್ಮ ವೀಕ್ನೆಸ್ ಗೊತ್ತಾಗಿ ಆಫ್ ಸ್ಪಿನ್ನರ್ಸ್ಗೆ ಅಂದರೆ ಮರ್ಕ್ರಮ್ ಒಬ್ಬ ಆಫ್ ಸ್ಪಿನ್ನರ್, ಬಟ್ ಭಾರತದ ಮೇಲೆ ಒಂದು 15 ಮ್ಯಾಚ್ ಆಡೋಣ 14 ವಿಕೆಟ್ ತೊಗೊಂಡ್ರೆ ಅಷ್ಟೇ, ಹೆಚ್ಚಿಗೆನಿಲ್ಲ. ಎಕಾನಮಿ ರೇಟು 10 ಮೇಲೆ ಐತೆ ಅವ್ರದ್ದು. ಸೊ ಡೇಂಜರ್ಸ್ ಅಲ್ಲ. ಆದರೂ ಕೂಡ ಈಗ ಇದನ್ನು ಒಂದು ಉಪಯೋಗ ಮಾಡ್ಕೊಳ್ಳೋಣ. ಅಭಿಷೇಕ್ ಶರ್ಮಾಗ ನಾವು 3-0 ನೋಡಿದ್ವಿ. ಅಂದರೆ ಅವ್ರಿಗೆ ಆರಾಮಿದ್ದಿಲ್ಲ, ಆಮೇಲೆ ಬಂದರು, ಆಮೇಲೆ ಸ್ವಲ್ಪ 4-5 kg ವೇಟ್ ಕಡಿಮೆ ಆಗಿತ್ತಂತೆ. ಆದರೂ ಅವ್ರದ್ದು ತಮ್ಮ ಟಚ್ ಕಳ್ಕೊಂಡಿದ್ದಾರೆ ಅಂತ. ನಾನು ಮೊನ್ನೆ ಅಭಿಷೇಕ್ ಶರ್ಮಾ ಮಾತಾಡ್ಬೇಕಾದ್ರೆ ನಮ್ಮ ಮನೆಗೆ ಕೆಳಗೆ ಹುಡುಗರು ಕ್ರಿಕೆಟ್ ಆಡ್ತಿರ್ತಾರಲ್ಲ, ಒಬ್ಬ ಹುಡುಗ ಕೇಳಿದ, ಅಂಕಲ್ ಯಾಕೆ ಅಭಿಷೇಕ್ ಶರ್ಮಾನ ಡ್ರಾಪ್ ಮಾಡಿರಿ? ಅಲ್ಲ, ಪಬ್ಲಿಕ್ ಮೆಮರಿ ಎಷ್ಟು ಶಾರ್ಟ್ ಅಂದರೆ, ಯಾಕೆ 3-0 ಕನ್ಸಿಕ್ಯೂಟಿವ್ ಸೆಂಚುರಿ ಅಂದ್ರೆ ಹ್ಯಾಟ್ರಿಕ್ 0 ಹೊಡೆದಾನ. ಈ ವರ್ಷ 8 ಮ್ಯಾಚಲ್ಲಿ 5 ಮ್ಯಾಚ್ 0, ಅದ್ರಾಗ 2-3 ಗೋಲ್ಡನ್ ಡಕ್ಸ್ ಅಂದರೆ ಫಸ್ಟ್ ಬಾಲ್ ಔಟು. ಹಿಂಗೆಲ್ಲ ಯಾಕೆ ಆಡ್ತವ? ಯಾಕೆ ವೈಭವ್ ಸೂರ್ಯವಂಶಿ ಕರ್ಕೊಂಬರ್ಬಾರ್ದು? ಅವ್ರು ಹುಡುಗರು ತರ್ಕ ನೋಡ್ರಿ ಹೆಂಗೈತಂತ. ಅಂದರೆ ಅವ್ರದ್ದು ಲಾಜಿಕ್ ಐತೆ ಅದ್ರ ಬಿಹೈಂಡ್. ಬಟ್ ಪಬ್ಲಿಕ್ ಮೆಮರಿ ಎಷ್ಟು ಶಾರ್ಟು, 3-0 ಹೊಡೆದ್ಕೊಂಡು ಮುಗೀತು. ಅದಕ್ಕೆ ಆದ್ರೆ ವೈಭವ್ ಸೂರ್ಯವಂಶಿ ಯಾಕೆ ಕರ್ಕೊಂಬರಕ್ಕಾಗಲ್ಲ ಅಂದ್ರೆ ಇನ್ನೂ 15 ವರ್ಷ ಆಗಲ್ಲ. ICC ಟೂರ್ನಮೆಂಟ್ನಾಗ ಸೀನಿಯರ್ ಟೀಮ್ ಆಡೋದಕ್ಕಂದ್ರೆ 15 ವರ್ಷ ಆಗಬೇಕು ಅದಕ್ಕೆ. ಸೊ ಇದನ್ನು ನಾವು ಅಗೇನ್ಸ್ಟ್ ದ ಸ್ಪಿನ್ನರ್ಸು ನಾವು ವಿಕೆಟ್ಸು ಕೊಟ್ಟಿವಿ. ಭಾಳ ಇಂಟ್ರೆಸ್ಟಿಂಗ್ ಸ್ಟಡೀಸ್ ಅಂತೇನಂದ್ರೆ, ಆಫ್ ಸ್ಪಿನ್ನರ್ಸು 4 ಮ್ಯಾಚ್ ನಮ್ಮ ಮೇಲೆ 17 ಓವರ್ ಓವರ್ ಮಾಡ್ಯಾರ, ಬರೀ 106 ರನ್ ಕೊಟ್ಟದ್ದು. 6.23 ಕೊಟ್ಟಾರ ಅಷ್ಟೇ ಎಕಾನಮಿ ರೇಟಲ್ಲಿ. ಅದು ಭಾಳ ಕಡಿಮೆ ಆಯ್ತದು. ಆಮೇಲೆ ತಿಲಕ್ ವರ್ಮಾಗ ನೋಡಿ 7 to 10 ಓವರ್ಸ್ ಅವ್ರು ಆಡಿದಾಗ ಅವ್ರ ಸ್ಟ್ರೈಕ್ ರೇಟ್ is 60, ಅಂದ್ರೆ ಡಿಪ್ಲೋರೇಬಲ್ ಇದು. ಅದಕ್ಕೆ ಎಲ್ಲರ ಚರ್ಚೆ ಅಭಿಷೇಕ್ ಶರ್ಮಾ ಅವರ ಲ್ಯಾಕ್ ಆಫ್ ಫಾರ್ಮು, ತಿಲಕ್ ವರ್ಮಾ ಅವರ ಲ್ಯಾಕ್ ಆಫ್ ಸ್ಟ್ರೈಕ್ ರೇಟ್ ಇನ್ ದೀಸ್ ಓವರ್ಸ್. ಇಷ್ಟು ಮಂದಿ ಇದೆ ನೋಡಿ. ಒಂದೊಂದು ಸರ್ತಿ ಅವೆಲ್ಲರೂ ಉಳಿಸ್ಯಾರ. ಫಸ್ಟ್ ಮ್ಯಾಚು ಸ್ಕೈ ಉಳಿಸಿದ್ರು, ಮನೆ ನೆದರ್ಲೆಂಡ್ಸ್ ಮೇಲೆ ಶಿವಮ್ ದುಬೆ ಉಳಿಸಿದ್ರು. ಇಲ್ಲಾಂದ್ರೆ ಹೆಂಗೆ ಹಾಕಿತ್ತು? ಲಕ್ಕಿಲಿ ಎಲ್ಲರೂ ಆಡಾತಾರ, ಹಿಂದೆ ಇಲ್ಲ ಆಡಾತಾರ. ಹಂಗಂತೇಳಿ ಇವರು ಫಾಸ್ಟ್ ಸ್ಕೋರ್ ಮಾಡೋಕ್ಕೂ ಟ್ರೈ ಮಾಡಿಲ್ಲ, ಕೊನೆಯವ್ರ ಮೇಲೆ ಪ್ರೆಷರ್ ಹಾಕ್ತಾರೆ. ಹೀಗಾಗಿ ಓಕೆ, 1 ಮ್ಯಾಚ್ ನಡೀತೈತಿ, 2 ಮ್ಯಾಚ್ ನಡೀತೈತಿ, 3 ಓಕೆ ರೀ. ಯಾಕಂದ್ರೆ ಮಿನೋಸ್ ಮೇಲೆ ಆಡಿದ್ವಿ. ಪಾಕಿಸ್ತಾನ ಮಿನೋಸ್ ಅಂತ ತಿಳ್ಕೊಬೇಕೀಗ, ಹೌದಲ್ರಿ? 61 ರನ್ ವಿಕ್ಟ್ರಿ, ಅದು ಇನ್ನೂ ಜಾಸ್ತಿ. ಪಾಕಿಸ್ತಾನದ್ದು ಅದು ಆಕ್ಚುಲಿ ಪೂರ್ತಿ ಕ್ರೆಡಿಟ್ ಹೋಗ್ಬೇಕಾಗಿರೋದು ಬೌಲರ್ಸಿಗೆ. ಹೌದು, ಬೌಲರ್ಸ್ ಏನಾದ್ರು ಸ್ವಲ್ಪ ಲೂಸ್ ಬೌಲಿಂಗ್ ಮಾಡಿದ್ರೆ ಅವತ್ತು ಆ ಸ್ಕೋರ್ ಹೊಡೆಯುವಂತ ಸ್ಕೋರ್ ಅವ್ರ ಹತ್ರನೂ ಇದ್ರು, ಡೆಫಿನೆಟ್ಲಿ ಇದ್ರು. ಅಂದ್ರೆ ಆ ಒತ್ತಡ ಇತ್ತು, ಅದಕ್ಕೆ ಒತ್ತಡ ತಡ್ಕೊಳ್ಬೇಕು, ಆಡಬೇಕು. ನಮ್ಮ ಥರ ನಮ್ಮ ಪ್ಲೇಸ್ ಗತಿ ಅಂತಂದ್ರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ಸ್ಟಫ್ ಬೇಕು, ಕ್ವಾಲಿಟಿ ಬೇಕು. ಅದಿಲ್ಲ ಅವರಿಗೆ ಅನ್ಫಾರ್ಚುನೇಟ್ಲಿ. ಹಿಂದಿನ ಕ್ವಾಲಿಟಿ ಈಗಿನ ಕ್ವಾಲಿಟಿ ನೀವು ನಾಟ್ ಇವನ್ 10% ಅಂತ ಹೇಳ್ಬೇಕು. ನಾವೆಲ್ಲ ಇಷ್ಟು ವರ್ಷ ದಶಕಗಳ ಕಾಲ ನಾವು ಪಾಕಿಸ್ತಾನ ಟೀಮ್ ನೋಡಿದ್ವಿ, ಬೇರೆ ಎಲ್ಲ ಟೀಮು ನೋಡಿದ್ವಿ. ಸೊ ಹಿಂಗೆ ಇವಾಗ ಇವರು ಸ್ಟ್ರೈಕ್ ರೇಟಿಗೆ ಭಾಳ ಒಂಥರ ಕ್ರಿಟಿಸಿಸಮ್ ಬಂತು. ಲಕ್ಕಿಲಿ ಟೀಮ್ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಅಥವಾ ಆಮೇಲೆ ಅವ್ರಿಗೆ ಸೋಷಿಯಲ್ ಮೀಡಿಯಾ ನೀವೇನು ನೋಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಎಲ್ಲ ಕಡೆ ಅದೇ ಚರ್ಚೆ. ಹಿಂಗಾಗಿ ಒತ್ತಡ ಪ್ರೆಷರ್ ಬಡ್ತೀಗ. ಹೀಗಾಗಿ ನೋಡ್ರಿ, ನೇನು ಪ್ರಾಕ್ಟೀಸ್ನಾಗ ಸುಧಾ 2 ದಿವಸ ಮುಂಚೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡಿಲ್ಲ. ಸಂಜು ಸ್ಯಾಮ್ಸನ್ 1 ಗಂಟೆ ಮೇಲೆ ಬ್ಯಾಟಿಂಗ್ ಮಾಡ್ಯಾರ. ಸಂಜು ಸ್ಯಾಮ್ಸನ್ ಈಸ್ ನಾಟ್ ಇನ್ ಗ್ರೇಟ್ ಫಾರ್ಮ್. ಚಾನ್ಸ್ ಕೊಟ್ಟಾಗ ಉಪಯೋಗ ಮಾಡ್ಕೊಂಡಿಲ್ಲ. ಆದರೆ ಗಂಭೀರ್ ಅವರ ಈ ಒಂದು ಆಳ್ವಿಕೆಯಲ್ಲಿ ಏನಂತಂದ್ರೆ ಲಾಂಗ್ ರನ್ ಕೊಡ್ತಾರೆ. ಈಗ ಎಲ್ಲರೂ ಹೇಳ್ತಾರೆ ಅಭಿಷೇಕ್ ಶರ್ಮಾ ಡ್ರಾಪ್ ಮಾಡಿ ರೈಟ್ ಹ್ಯಾಂಡರ್ ಬೇಕು. ಯಾಕಂದ್ರೆ ಟಾಪ್ 8 ಬ್ಯಾಟರ್ಸ್ನಾಗ 6 ಮಂದಿ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಸೊ ಆಫ್ ಸ್ಪಿನ್ನರ್ಸ್ ಅದರ ಅಡ್ವಾಂಟೇಜ್ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಫಾಸ್ಟ್ ರನ್ ಸ್ಕೋರ್ ಮಾಡೋಕ್ಕಾಗಲ್ತು. ವಿಕೆಟು ಕೊಟ್ಟಿದ್ದು ಅಂದರೆ 8 ವಿಕೆಟ್ ಕೊಟ್ಟಿದ್ರು ನಾವು. 17 ಓವರ್ ಬೋಲ್ ಮಾಡ್ಯಾರ ಆಫ್ ಸ್ಪಿನ್ನರ್ಸ್, 106 ರನ್ ಕೊಟ್ಟಾರ, 8 ವಿಕೆಟ್ ತೆಗೆದುಕೊಂಡಾರ. ಹೀಗಾಗಿ ನಮ್ಮ ವೀಕ್ನೆಸ್ ನಾವು ಜಗತ್ ಜಾಹಿರ್ ಮಾಡ್ದಂಗೆ ಆಯ್ತು. ಸೊ ಎಲ್ಲರೂ ಅದಕ್ಕೆ ಟ್ರೈ ಮಾಡ್ತಾರೆ ಈಗ. ಆದರೂ ನಾಳೆ ಅಂದರೆ ಮ್ಯಾಚ್ನಾಗ ಇವತ್ತು ಅಭಿಷೇಕ್ ಶರ್ಮಾ ಇಟ್ಕೋತಾರೋ ಇಲ್ವೋ
ಅದು ಎಲ್ಲರಿಗೂ ಸ್ಪೆಕ್ಯುಲೇಷನ್ ಇದ್ದೇ ಇರ್ತೀವಿ. ಬಟ್ ಖಂಡಿತವಾಗಿ ಗಂಭೀರ್ ಅವ್ರನ್ನ ಡ್ರಾಪ್ ಮಾಡಲ್ಲ. ಇನ್ನೊಂದು ಮ್ಯಾಚ್ ನೋಡಿ. ಆಮೇಲೆ ಇಲ್ಲಿ ನಾವು ನೋಡ್ದಂಗೆ ಈಗ ನೀವು ಹೇಳಿದ್ರಿ ನಾವು ಈಗ ಸ್ಪಿನ್ನರ್ ಎದುರುಗಡೆ ಆಡೋದು ಬಿಟ್ಬಿಟ್ಟೇವೆ ನಾವು, ಆ ಕ್ವಾಲಿಟಿ ಉಳಿದಿಲ್ಲ ನಮ್ಗೆ ಅಂತ ಹೇಳಿದ್ರಿ. ಅದನ್ನೇ ವೀಕ್ನೆಸ್ ಆಗಿ ನಾವು ಬೀಳ್ತಾ ಇದ್ದೇವೆ ಅಂತ. ಈಗ ಅಭಿಷೇಕ್ ಶರ್ಮಾಗೆ ಪೇಸ್ ಬೌಲಿಂಗ್ ಬಂದಾಗ ಅವ್ನು ಫಸ್ಟ್ ಬಾಲ್ 6 ಹೊಡಿತಾನೆ, ಹೌದು, ಅಥವಾ ಸೆಕೆಂಡ್ ಬಾಲ್ ಆದ್ರೂ ಹೊಡೆತಾನೆ, ಬೌಂಡ್ರಿ ದಾಟಿಸ್ತಾನೆ. ಸ್ಪಿನ್ನರಿಗೆ ಅದು ಆಗ್ತಾ ಇಲ್ಲ ಅವನಿಗೆ. ಕಳೆದ 2 ಮ್ಯಾಚ್ನಾಗೂ ಸ್ಪಿನ್ನರೇ ಸ್ಟಾರ್ಟ್ ಮಾಡಿದ್ರು. ಹಂಗೆ ಈಗ ಸೌತ್ ಆಫ್ರಿಕಾಗೆ ಒಂದು ರೀಸನ್ ಇದೆ ನಮ್ಮ ಮೇಲೆ ಸೇಡ್ ತಿರ್ಸ್ಕೊಳಕ್. ಯಾಕಂದ್ರೆ 2024 ಫೈನಲ್ ಮರ್ತಿರೋದಿಲ್ಲ, ಸೂರ್ಯಕುಮಾರ್ ಯಾದವ್ ಹಿಡಿದು ಕ್ಯಾಚು ಅವ್ರು ಮರ್ತಿರಂಗಿಲ್ಲ. ಜೊತೆಗೆ ಈಗ ಅದೇ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್. ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನನಗೆ. ಯಾಕಂತಂದ್ರೆ ಈಗ ಸೇಡ್ ತಿರ್ಸ್ಕೊಳಕ್ ಅವ್ರಿಗೆ ಬಹಳ ಒಳ್ಳೆ ಅವಕಾಶ. ಆಮೇಲೆ ಇದು ಸೂಪರ್ 8 ಬಹಳ ಟ್ರಿಕ್ಕಿ ಆಗಿರೋ ನಮ್ದು ಮ್ಯಾಚ್ ಸೋತ್ರು ಬಹಳ ರಿಸ್ಕ್ ಇದೆ, ಬಹಳ ಟ್ರಿಕ್ಕಿ. ನಮಗಂತೂ ಬಹಳ ಟ್ರಿಕ್ಕಿ ಇದೆ. ಈ ಮ್ಯಾಚ್ ಬಹಳ ಕ್ರೂಷಿಯಲ್ ಮ್ಯಾಚ್, ಮೋಸ್ಟ್ ಕ್ರೂಷಿಯಲ್ ಮ್ಯಾಚ್ ಇನ್ ಅವರ್ ಗ್ರೂಪ್ ಅದು. ಯಾಕಂದ್ರೆ ವೆಸ್ಟ್ ಇಂಡೀಸ್ ಜಿಂಬಾಬ್ವೆ ಅದಾರ ಅಂತ ತಿಳ್ಕೊಡ್ರಿ. ಬಟ್ ಸೌತ್ ಆಫ್ರಿಕಾ ಮ್ಯಾಚ್ ನಾವು ಸೋತ್ರ ಹೆಚ್ಚು ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ ಆಲ್ ಲೈಕ್ಲಿಹುಡ್ ಎನಿ ರಿಸಲ್ಟ್ ಇಸ್ ಪಾಸಿಬಲ್. ಯಾವುದೋ ಮ್ಯಾಚ್ ಆಗಲಿ, T20 ಆಗಲಿ, ಎಷ್ಟೇ ನೀವು ಸ್ಟ್ರಾಂಗ್ ಆನ್ ಪೇಪರ್ ಇದ್ರು ಕೂಡ ಅವತ್ತಿನ ಡೇ ನೀವು ಏನೋ ಸ್ವಲ್ಪ ಎಡವಿದ್ರಿ ಅಂತ ತಿಳ್ಕೊಡ್ರಿ. ಓಕೆ, ನೀವು ಎಡ್ಕೊಂಡು ಮುಂದೆ ಬಂದಿವಿ ಅಷ್ಟೇ ಹೊರತು ಪೂರ್ತಿ ಎಡು ಬಿದ್ದಿಲ್ಲ ಈವರೆಗೆ, ಅದು ಮಿನೋಸ್ ಜೊತೆ. ಬಟ್ ಹಿಂಗೇನ ಮುಗ್ರಿಸಿದ್ರೆ ಬಹಳ ಕಷ್ಟ ಆಗ್ತಂತ. ಇಲ್ಲಿ ಆ ಥರ ಚಾನ್ಸ್ ಸಿಗಲ್ಲ ಅವರಿಗೆ. ಹೌದು, ಸೆಕೆಂಡ್ ಚಾನ್ಸ್ ಇಲ್ಲ. ಹೌದು ನೋಡ್ರಿ, ಈಗ 3 ಮ್ಯಾಚ್ ಆಡ್ಬೇಕು ನಾವು, ಅದ್ರಾಗ 3 ಗೆದ್ರಂತೂ ಆರಾಮ್, ವಿಲ್ ಟಾಪ್ ದ ಗ್ರೂಪ್. ಆಮೇಲೆ ಅಂದ್ರೆ 2 ಮ್ಯಾಚ್ ಗೆದ್ರು ಓಕೆ ಚಾನ್ಸ್ ಇದೆ ಅಂತ ಹೇಳ್ಬೋದು. 2 ಮ್ಯಾಚ್ ಸೋತ್ರ ಮುಗಿದ ಕತಿ. ಯಾಕಂದ್ರೆ 2 ಮ್ಯಾಚ್ ಸೋತ್ರ ನೀವು ಮರ್ತಾ ಬಿಡೋಕಾಗತ್ತೆ. ಅದು ನಮ್ಮ ಹೋಮ್ ಅಂದ್ರೆ ಕಂಡೀಷನ್ಸ್ನಾಗ ಆಡ್ತಾ ಇರೋದು ನಾವು. ಆರ್ಗನೈಸ್ ಅಂದ್ರೆ ಇಂಡಿಯಾದಾಗ ಆರ್ಗನೈಸ್ ಡಿಫೆಂಡಿಂಗ್ ಚಾಂಪಿಯನ್ಸು ಇಲ್ಲಿವರೆಗೆ ಅಂತ ಡಿಫೆಂಡಿಂಗ್ ಚಾಂಪಿಯನ್ಸ್ ಎಂದೂ ಗೆದ್ದಿಲ್ಲ. ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ಗೆದ್ದಿಲ್ಲ. ಹೋಮ್ ಕಂಡೀಷನ್ಸ್ನಾಗ ಯಾರು ಗೆದ್ದಿಲ್ಲ. ಹಿಂಗೆ ಭಾಳ ಅದಾವ ಎಲ್ಲ. ಎವ್ರಿಥಿಂಗ್ ಇಸ್ ಅಗೇನ್ಸ್ಟ್ ಅಸ್. ಆದ್ರೆ ಈಗ ನಮ್ಮ ಆದರೂ ಕೂಡ ನಮಗೆ ಹೋಪ್ ಇದ್ದೈತೆ ಎಲ್ಲರಿಗೂ. ಯಾಕಂದ್ರೆ ನಮ್ಮ ಕ್ವಾಲಿಟಿ ಆಫ್ ಕ್ರಿಕೆಟ್ ಆಡ್ತಾ ಇದಾರಲ್ಲ ಇವರು, ಅದ್ರ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಇದ್ದೇ ಇದೆ. ಆದರೂ ಪ್ರೆಷರ್ ಮಾತ್ರ ಸಿಕ್ಕಾಪಟ್ಟೆ ಇರುತ್ತೆ. ಇವರು ಪ್ರೆಷರ್ ಎಷ್ಟು ತಡ್ಕೊಳ್ತಾರೆ ಅದ್ರ ಮೇಲಿಂದ ರಿಸಲ್ಟ್ಸ್ ಮೇಲೆ ಬರ್ತೈತೆ. ಯಾಕಂದ್ರೆ ಸೌತ್ ಆಫ್ರಿಕಾ ಡೇಂಜರ್ಸ್, ವೆರಿ ಡೇಂಜರ್ಸ್ ಟೀಮು. ನೋಡಿ, ಓಪನಿಂಗ್ ಡಿಕಾಕ್ ಮರ್ಕನ್ ಬರ್ತಾನೆ. ಆಮೇಲೆ ಅಂದರೆ ಒಬ್ರಿಗಿಂತ ಒಬ್ಬೊಬ್ರು ಯಾರಿಲ್ಲ ನೋಡ್ರಿ. ಈಗ ರಿಕಲ್ಟನ್ ಬರ್ತಾನೆ, ಆಮೇಲೆ ಸ್ಟಂಪ್ಸು, ಬ್ರೇವಿಸು ಎಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ಹಿಟ್ಟರ್. ಡೇವಿಡ್ ಮಿಲ್ಲರ್ ನೋಡ್ರಿ, ಹೌದೌದು. ಅಂದ್ರೆ ಅವನ ಸ್ಟ್ರೈಕ್ ಆದ್ರೆ ಮ್ಯಾಚ್ ವಿನ್ನರ್. ಬೌಲಿಂಗ್ ಕೂಡ ನೋಡ್ರಿ, ರಬಡಾಗ ಚಾನ್ಸ್ ಸಿಗ್ತದಿಲ್ಲ. ಯಾಕಂದ್ರೆ ಆ ಥರ ಪರಿಸ್ಥಿತಿ ಬಂದೈತೆ. ಎಂಗಿಡಿ ಮಾತ್ರ ರಿವಿಲೇಷನ್ ಆ ಥರ. ಮಕ್ರಮ ಬೋಲ್ ಮಾಡ್ತಾರೆ ಡೆಫಿನೆಟ್ಲಿ. ಆಮೇಲೆ ಮಫಾಕಾ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್, ಅವನು ವೆರಿ ಎಫೆಕ್ಟಿವ್ ಇದಾರೆ. ಹಿಂಗಾಗಿ ಯಾನ್ಸನ್ ಮೋಸ್ಟ್ ಡೇಂಜರಸ್. ಯಾಕಂದ್ರೆ 6 ಅಡಿ 8 ಅಂಗಲ್ದವರು ಆ ಆಂಗಲ್ ನಿಂದ ಬೋಲ್ ಮಾಡಿ ಅವ್ನು 2 ಮೂವ್ ಮಾಡ್ತಾರೆ. ಬೌನ್ಸ್ ಬೌಲಿಂಗ್ ಹಂಗೆ ಮಾಡ್ತಾನೆ, ಬ್ಯಾಟಿಂಗ್ ಹೌದೌದು. ಅಂದ್ರೆ ಕಂಪೇರ್ ಮ್ಯಾನ್ ಟು ಮ್ಯಾನ್ ಕಂಪೇರ್ ಮಾಡಿದ್ರೆ ಅವ್ರು ಏನೂ ಕಡಿಮೆ ಇಲ್ಲ. ಹೌದಲ್ರಿ? ಹಾಗೆ ಏನಂದ್ರೆ ನಾವು ಹೋಮ್ ಕಂಡೀಷನ್ಸ್ ಅಂತೀವಿ, ಅವರು ಸಾಕಷ್ಟು ಇದ್ರಾಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೈತೆ ನಮ್ಮ ಕಂಡೀಷನ್ಸ್. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು, ಕ್ರೂಷಿಯಲ್ ಮ್ಯಾಚು. ನಿಜವಾಗಿ ಆಟ ಶುರು ಆಗೋದು ಈಗ, ದೊಡ್ಡ ಆಟ ಶುರು ಆಗೋದು ಈಗ. ಯಾವಾಗ ಯಾವ ರೀತಿ ಈ ಟೂರ್ನಮೆಂಟ್ ಶುರು ಮಾಡೋಕ್ಕೂ ಮುಂಚೆ ದೊಡ್ಡ ಆಟಗಳು ನೋಡಿದ್ವಿ, ಆದರೆ ಈಗ ನಿಜವಾದ ಆನ್ ದ ಫೀಲ್ಡ್ ದೊಡ್ಡ ಆಟ ಶುರು ಈಗ. ಯಾಕಂತಂದ್ರೆ ಒನ್ಸ್ ಕಡೆ ನೀವು ಎಡವಿದ್ರೆ ನೀವು ಕತ್ತಿ ಮುಗಿತಂತ ತಿಳ್ಕೊಬೇಕು. ಆದರೆ ಸೌತ್ ಆಫ್ರಿಕಾ ಮೇಲೆ ಮೊದಲೇ ಆಡ್ತಿದ್ವಲ್ಲ, ಅದು ಒಂದು ಡಿಸ್ಅಡ್ವಾಂಟೇಜಾ ಅಡ್ವಾಂಟೇಜಾ ಅದು ನೋಡ್ಬೇಕು. ಯಾಕಂದ್ರೆ ಆಸ್ಟ್ರೇಲಿಯಾ ಬರಬೇಕಾಯ್ತು, ಅದು ಜಿಂಬಾಬ್ವೆ ಎಷ್ಟು ಈಸಿಯಾಗಿ ಹೊಡೆದ್ರು. ಜಿಂಬಾಬ್ವೆ ಶ್ರೀಲಂಕಾಗೆ ಎಷ್ಟು ಈಸಿಯಾಗಿ ಹೊಡೆದ್ರು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ನೋಡ್ತಾ ಇದ್ವಿ ನಾವು. ಓಕೆ, ಶ್ರೀಲಂಕಾ ಹಸರಂಗ ಇಂಜರ್ಡು, ಪತಿರಾಣ ಇಂಜರ್ಡು, ಅದು ಬೌಲಿಂಗ್ ಕಡಿಮೆ ಆಗಿ ತಿಳ್ಕೊಡ್ರಿ. ಆದರೂ ಅವ್ರ ಕಂಡೀಷನ್ಸಲ್ಲೂ ಇವ್ರು ಹೊಡಿಬೇಕಂದ್ರೆ ಇಷ್ಟು ಈಸಿಯಾಗಿ ಜಿಂಬಾಬ್ವೆ. ಅಮೇಝಿಂಗ್ ಅದು. ಏನು ಟರ್ನ್ ಅರೌಂಡು. ಏನೋ ಡೆನಂಟ್ ಹೊಸ ಪ್ಲೇಯರ್ ಅದರಲ್ಲ, ಔಟ್ ಆಗಿಲ್ಲ ಈ ಸೀಸನ್. ಈ 4 ಮ್ಯಾಚ್ನಾಗ ಔಟ್ ಆಗಿಲ್ಲ. ಆಮೇಲೆ ಎಲ್ಲ ಮ್ಯಾಚ್ ಕೊನೆಯವರು ಆಡಿ ಗೆಲ್ಸಿದ್ದಾರೆ. ಅಂದರೆ ಎನಿಬಡಿ ಕ್ಯಾನ್ ವಿನ್ ಆನ್ ಎನಿ ಡೇ. ಹೌದು, ಬ್ಯೂಟಿನೇ ಅದು. ಕರೆಕ್ಟ್. ರಿಕವರಿ ಆಗೋ ಚಾನ್ಸೇ ಇಲ್ಲ. ರಿಕವರ್ ಆವಾಗ ನೀವು 7 to 14, ಅವಾಗೇನೋ ಸ್ವಲ್ಪ ನೀವು ಭಾಳ ಕಡಿಮೆ ಆಯಿತು ಅಂದರೆ ಕೊನೆಗೆ 18, 19, 20 ಓವರ್ ಭಾಳ ಪ್ರೆಷರ್ ಆಕೈತೆ. ಹಂಗೆ ನಮ್ಮ ಎಕ್ಸ್ಪೀರಿಯನ್ಸಿಂದ ಮುಂದೆ ಹೋಗ್ತಾ ಇದೀವಿ ಹೊರತು ಈಗ ಎವ್ರಿ ಮ್ಯಾಚ್ ಒಂಥರ ಸೂಸೈಡಲ್ ಮ್ಯಾಚಸ್ ಇರಲ್ಲ. ಈಗ ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಸರ್, ಈಗ ಅಭಿಷೇಕ್ ಫೇಲ್ ಆದ, ಇಶಾನ್ ಆಡ್ತಾನೆ, ಅದೊಂದು ಬರೋದು ಲಕ್ಕಿಲಿ. ತಿಲಕ್ ವರ್ಮಾ ಫೇಲ್ ಆದ, ಸೂರ್ಯ ಒಂದಷ್ಟು ರನ್ಸ್ ಕೊಡ್ತಾನೆ. ಸೂರ್ಯ ಫೇಲ್ ಆದ, ಶಿವಮ್ ದುಬೆ ಅದಾನೆ, ಹಾರ್ದಿಕ್ ಇದ್ದಾನೆ. ಹಾರ್ದಿಕ್ ಅಂತೂ ಡಿಪೆಂಡೆಬಲ್. ಬೌಲಿಂಗ್ ಅಲ್ಲೂ ಅಷ್ಟೇ, ಫೀಲ್ಡಿಂಗ್ ಅಲ್ಲೂ ಅಷ್ಟೇ, ಆಟಿಟ್ಯೂಡ್ ಅಷ್ಟೇ. ಮೊನ್ನೆ ಅದೊಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂದ್ರೆ, ವಿಕೆಟ್ ತಗೊಂಡು ನೋಡ್ಲಿಲ್ಸುದ ಅಷ್ಟು ಕಾನ್ಫಿಡೆಂಟ್ ಬರೋದು. ಅದು ಒಂಥರ ಆ ಆಟಿಟ್ಯೂಡ್ ಬೇಕು. ಯಾಕಂದ್ರೆ ನಮ್ಮ ಗಮ್ಮತ್ತು ನಾವು ತೋರಿಸ್ಬೇಕು.
ಅದೇ ಅಲ್ಲ ಗೇಮ್ ಇರೋದೇ ಹೌದೌದು. ಯಾಕಂದ್ರೆ ಮತ್ತೆ ಫೀಲ್ಡಿಂಗ್ನಾಗ ರೀ ಡಿಸಾಸ್ಟರ್ ನಾವು ಔಟ್ಫೀಲ್ಡಲ್ಲಿ ಕ್ಯಾಚಸ್ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಚಸ್ ಬಿಟ್ಟಿವಿ, 12 ಕ್ಯಾಚ್ ಬಿಟ್ಟಿವಿ. ಆಮೇಲೆ ಬಹಳ ಹೌದು ನೋಡ್ಬೇಕಾದಂತ ಅಲ್ಲ, ಯಾಕಂದ್ರೆ ನಮ್ಮ ಕಂಡೀಷನ್ಸ್ನಾಗ ನಮ್ಮ ಒಳ್ಳೆ ಫೀಲ್ಡರ್ಸ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಗುಡ್ ವೆರಿ ಗುಡ್ ಫೀಲ್ಡರ್ಸ್ ಅಂತ ಹೇಳ್ಬೋದು. ಅಂತಂದ್ರೆ ಕ್ಯಾಚಿಂಗು. ಆಮೇಲೆ ಇನ್ನೊಂದು ಈ ಒಂದು ಅಹಮದಾಬಾದ್ ಸ್ಟೇಡಿಯಂನಾಗ ನೀವು ಕವರ್ ಮಾಡಿರೋ ಬೇಕಾದಷ್ಟು ಮ್ಯಾಚ್ ನೋಡಿ ಗೊತ್ತಲ್ಲ ನಿಮ್ಗೆ. ಅಂದ್ರೆ ಲೈಟ್ಸ್ ಹೆಂಗದ ಅಂದ್ರೆ ಹಿಂಗೆ ಸ್ತಂಭಗಳಲ್ಲ, ರಿಂಗ್ ಆಫ್ ಫೈರ್. ಆ ದುಬೈ ಸ್ಟೇಡಿಯಂ ಹೆಂಗೈತೆ ಹಂಗೆ ರಿಂಗ್ ಆಫ್ ಫೈರ್ ಇರ್ತದೆ. ಅವಾಗ ಆ ರಿಂಗ್ನಾಗ ಬಾಲ್ ಹೋದಾಗ ಕ್ಯಾಚಿಂಗು ಸ್ವಲ್ಪ ಕಷ್ಟ ಆಕೈತೆ ಅಂತ ಹೇಳ್ಬೋದು. ಅದು ಎಕ್ಸ್ಕ್ಯೂಸ್ ಅಲ್ಲ, ಯಾಕಂದ್ರೆ ನಮ್ಮ ದಿಲೀಪ್ ಅವರಾಗಲಿ ಹಿಂದಿನ ಶ್ರೀಧರ್ ಆಗಲಿ ಭಾಳ ಕಷ್ಟಪಟ್ಟಾರೆ ನಮ್ಮ ಫೀಲ್ಡಿಂಗ್ ಕ್ಯಾಚಿಂಗ್ ಬರೋದು. ಸೊ ನಿನ್ನೆ ಕ್ಯಾಚಿಂಗೇ ಜಾಸ್ತಿ ಮಾಡ್ಯಾರ. ಕ್ಯಾಚ್ ಹಿಡಿಬೇಕು, ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಎಲ್ಲರೂ ಗೊತ್ತದು, 100 ವರ್ಷದ ಇತಿಹಾಸ ಅದು ಇದೆ. ಸೊ ಹಂಗಿರುವಾಗ ಕ್ಯಾಚಿಂಗ್ ವೆರಿ ಇಂಪಾರ್ಟೆಂಟು. ಇವನು 2-3 ಕ್ಯಾಚ್ ಬಿಟ್ಟಾರ. ಯಾರೋ ಮೊನ್ನೆ ಕುಲ್ದೀಪ್ ಬಂದ್ಬಿಟ್ಟ ಪಾಕಿಸ್ತಾನ. ಆಮೇಲೆ ಫೀಲ್ಡಿಂಗ್ ತಿಲಕ್ ಇದ್ರೊಳಗೂ ಕೋಆರ್ಡಿನೇಷನ್ ಕೊರತೆ ಇದೆ. ಹೌದು, ಮೊನ್ನೆ ನೋಡಿದ್ವಲ್ಲ ನಾವು ಕ್ಯಾಚ್ ಅದು ಆಕ್ಚುಲಿ ರಿಂಕು ಸಿಂಗ್ ಏನೋ ಇತ್ತು, ಅದು ಸೂರ್ಯ ಬಂದ ಈ ತರದ್ದು ಇವೆಲ್ಲ ನೋಡಿರೋ ಬೇಸಿಕ್ ಅವು. ಅಂದ್ರೆ ಸ್ಕೂಲ್ ಬಾಯ್ಸ್ ಎರರ್ ಅಂತಾರೆ ಇವಕ್ಕೆ. ಮೈನ್ ಅಂತ ಪಾರ್ಟ್ ಆಫ್ ದಿ ಗೇಮ್, ಬಟ್ ಅದು ಗೇಮ್ ಟರ್ನರು ಹೌದು ಡೆಫಿನೆಟ್ಲಿ. ಯಾಕಂದ್ರೆ ಅವಾಗ ಬೇಕಾಗಿರೋದು ಪ್ರೆಸೆನ್ಸ್ ಆಫ್ ಮೈಂಡ್. ಮೈನ್ ಅಂತ ಜೋರಾಗಿ ಕೂಗಿದ್ರೆ ಓಕೆ ಅನಿಸುತ್ತೆ, ಯಾಕಂದ್ರೆ ಅಷ್ಟು ಮಂದಿ ಕೂಗ್ತಿರ್ತಾರ ಅಲ್ಲ ಗೊತ್ತಾಗಿರಲಿಲ್ಲ. ಅದು ಸ್ಕೂಲ್ ಬಾಯ್ಸ್ ಎರರ್ ಅಂತಾರೆ. ಹಂಗೆ ಆಗ್ತಾವ, ಯಾವುದೇ ಲೆವೆಲಲ್ಲೂ ಆಗ್ತಾ ಉಂಟು ಎರರ್ಸ್. ಹೋಗಿ ಡಿಕ್ಕಿ ಹೊಡಿತಾರೆ, ಎಷ್ಟೋ ಮಂದಿ ಭಾಳ ಜೋರಾಗಿ ಇಂಜೂರ್ಡ್ ಆಗಿದ್ದಾರೆ. ಫೀಲ್ಡಿಂಗ್ ಮಾತ್ರ ಅದು ಇಂಪ್ರೂವ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸೌತ್ ಆಫ್ರಿಕಾ ಮೇಲೆ ಆಡೋದು, ನೆದರ್ಲ್ಯಾಂಡ್ಸ್ ಮೇಲೆ ಆಡೋದು, ನೆಮಿಬಿಯಾ ಮೇಲೆ ಆಡೋದು ಅಂತಲ್ಲ ಅದು. ಸೊ ಹೀಗಾಗಿ ಅಂದರೆ ನಮ್ಮ ಫೀಲ್ಡಿಂಗು ಆಮೇಲೆ ಬೌಲಿಂಗ್ ಬಗ್ಗೆ ಏನು ನಮಗೆ ಇದ್ದಿಲ್ಲ. ಯಾಕಂದರೆ ಬಟ್ ಒಂದು ಆಶ್ಚರ್ಯ ಅಂದರೆ ವರುಣ್ ಚಕ್ರವರ್ತಿಗೆ ಫುಲ್ ಕೋಟ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಆಡ್ತಾ ಇರೋದು ವರುಣ್ ಚಕ್ರವರ್ತಿ ಒಂದು ಫಾರ್ಮ್ಯಾಟ್ T20 2 ಓವರ್ 3 ಓವರ್ ವಿಕೆಟ್ ತೊಗೊಳ್ಳುವಾಗ 2 ಓವರ್ನಾಗ 3 ವಿಕೆಟ್ ತೊಗೊಂಡ್ರು ತೊಗೊಳ್ಳಲ್ಲ, 3 ಓವರ್ನಾಗ 2 ವಿಕೆಟ್ ತೊಗೊಂಡ್ರು 4ನೇ ಓವರ್ ಕೊಡಲ್ಲ. ಅಂದರೆ ಮೊನ್ನೆ ಸುಧಾ 17 ರನ್ಲೇ ಆನ್ ಪೇಪರ್ ನೋಡ್ಬೋದು ನೆದರ್ಲೆಂಡ್ಸ್ 17 ರನ್ಲೇ ಸೋತ್ರಂತ. ಅದಕ್ಕೂ ಕಾಣಿದೆ, ಯಾಕಂದರೆ ಬುಮ್ರಾನು 1 ಓವರ್ ಕಡಿಮೆ ಹಾಕಿದ್ರು, ವರುಣ್ಗೂ 1 ಓವರ್. ಅಂದರೆ ಅವ್ರು ಕೊಟ್ಟಿದ್ರೆ ಬೇಗ ಮುಗಿಬೋದಾಯ್ತು. ಬಹುಶಃ ನನಗೆ ಅನಿಸ್ತೈತಿ ಇದು ಗ್ರೂಪ್ ಲೆವೆಲ್ ನಲ್ಲಿ ಆ ತರ ಮಾಡ್ಕೊಂಡ್ರು, ಎಲ್ಲರಿಗೂ ಪ್ರಾಕ್ಟೀಸ್ ಸಿಗ್ಲಿ, ಹೆಂಗೋ ಗೇಮ್ ಕೈಯಾಗ ಐತಿ ಅಂತ ಕಾನ್ಫಿಡೆನ್ಸ್ ಬಂದಾಗ ಪಾಕಿಸ್ತಾನ ಎದುರಿಗೆ ರಿಂಕು ಸಿಂಗ್ ಗಾಯದ ಮೇಲೆ ಬರೀ ಹೇಳ್ದಂಗ ಅದು ಅಲ್ಲ, ಅಗ್ನಿ ಒಳಗೆ ಹೋಮ ಹಾಕಿದ್ರೆ ತುಪ್ಪ ಹಾಕಿದಂಗ ಅದು. ಆ ತರ ಒಂದೇನೋ ಪ್ರಯೋಗ ಮಾಡ್ತಿರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಅಲ್ಲ ಮಾಡ್ಬೋದು, ಆ ಪ್ರಯೋಗ ಇಲ್ಲಿ ಮಾಡ್ಲಿಕ್ಕಿಲ್ಲ. ಇಲ್ಲ ಖಂಡಿತವಾಗಿಲ್ಲ. ಯಾಕಂದ್ರೆ ಇಲ್ಲಿ ಬೂಮ್ರಾನ್ ಅಂತ ಒಬ್ಬ ನಂಬರ್ 1 ಬೌಲರ್, ಹರ್ಷದೀಪ್ ಅಂತ 2020 ಪ್ರೀಮಿಯರ್ ಬೌಲರ್, ಅವ್ರನ್ನ ಬಳಸ್ಕೊಳ್ಳಿ ಚಾನ್ಸ್ ಇಲ್ಲ. ಹರ್ಷದೀಪ್ಗೆ ಚಾನ್ಸ್ ಇಲ್ಲ ರೀ. ಯಾಕಂದ್ರೆ ಕುಲ್ದೀಪ್ ಆಡಿಸ್ಬೇಕಂದ್ರೆ ಹರ್ಷದೀಪ್, ಯಾಕಂದ್ರೆ ನ್ಯೂ ಬಾಲ್ ದುಬೈ ಮೋಸ್ಟ್ ಇಂಪ್ರೂವ್ಡ್ ಪ್ಲೇಯರ್ ಅಂದ್ರೆ ದುಬೈ. ಯಾಕಂದ್ರೆ ಬೌಲಿಂಗ್ ಇಂಪ್ರೂವ್ ಆಗೈತಿ, ಫೀಲ್ಡಿಂಗ್ ಇಂಪ್ರೂವ್ ಆಗೈತಿ, ಆಮೇಲೆ ಬ್ಯಾಟಿಂಗ್ನಾಗೆ ಭಾಳ ಇಂಪ್ರೂವ್ಮೆಂಟ್. ಯಾಕಂದ್ರೆ ಮೊದಲು ಅವರು ಬರೀ ಸ್ಪಿನ್ನರ್ಸ್ಗೆ ಬರೀ ಮಿಡ್ ವಿಕೆಟ್ ತಲೆ ಮೇಲೆ ಅಂದ್ರೆ 6 ಹೊಡೆಯೋರು. ಫಾಸ್ಟ್ ಬೌಲರ್ಸ್ ಏನು ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಹೆಂಗೆ ರೈನಾಗ್ ಮಾಡಿದರು, ಹೆಂಗೆ ಶ್ರೇಯಸ್ ಅಯ್ಯರ್ ಮಾಡಿದರು, ಶಾರ್ಟ್ ಬಾಲ್ ಬೌನ್ಸರ್ಸ್. ಅದನ್ನು ಅವರು ಆ ಒಂದು ಕೊರತೆ ಏನಿತ್ತು ಅದನ್ನ ಅವರು ಇಂಪ್ರೂವ್ ಆಗಿದೆ, ಅದರಲ್ಲೂ ಇಂಪ್ರೂವ್ ಆಗಿದೆ. ಸೊ ಒಪ್ಕೊಂಡಾರ ಅದನ್ನ. ಸೊ ದುಬೈ ಸ್ಟ್ರೈಕ್ ಆದ್ರೆ ಈಸ್ ಅ ವೆರಿ ಕಾಗ್ ಇನ್ ದ ಇಂಪಾರ್ಟೆಂಟ್ ಕಾಗ್ ಇನ್ ದ ವೀಲ್ ಅಂತಾರಲ್ಲ, ಹಂಗೆ ದುಬೈ ಆಗಿದ್ದಾರೆ ಈಗ. ಹಂಗೆ ಅಷ್ಟೇ ಅಕ್ಸರ್ ಕೂಡ ಅಷ್ಟೇ ಹೆಚ್ಚು ಚಾನ್ಸ್ ಸಿಕ್ಕಿಲ್ಲ. ಆದರೆ ಆವತ್ತು ಪಾಕಿಸ್ತಾನ ಆಡುವಾಗ ವಿಕೆಟ್ ಕೀಪರ್ ಉಸ್ಮಾನ್ ಖಾನ್ ನುಗ್ಗಿ ಅಂದ್ರೆ ಇನ್ಸೈಡ್ ಔಟ್ ಸ್ಟ್ರೋಕ್ಸ್ ಹೊಡೆದು ಅವು ಸ್ವಲ್ಪ ಗಾಬರಿ ಇತ್ತು, ಆದರೂ ವಿಕೆಟ್ ತೊಗೊಂಡು ಬಾಬಾ ರಜಾಮ್ ವಿಕೆಟ್ ತೊಗೊಂಡ್ರು, ಉಸ್ಮಾನ್ ಖಾನ್ ವಿಕೆಟ್ ತೊಗೊಂಡ್ರು. ಹೀಗಾಗಿ ಎಲ್ಲರೂ ಒಂಥರ ಆಲ್ರೌಂಡ್ ಕೆಪಬಿಲಿಟಿ ಇದ್ದಂಥವ್ರು, ಎಕ್ಸೆಪ್ಟ್ ವರುಣ್ ಬ್ಯಾಟಿಂಗ್ ಮಾಡಲ್ಲ, ಬುಮ್ರಾ ಬಿಡ್ರೆ ಎಲ್ಲರೂ ಆಲ್ ಕ್ಯಾನ್ ಬ್ಯಾಟ್ ಆ್ಯಂಡ್ ಬೌಲ್ ಆಗೈತೆ. ಅದು ಸರ್ ಒಂದು ಪಾರ್ಟ್ನರ್ಶಿಪ್ಗಳನ್ನ ಬ್ರೇಕ್ ಮಾಡಬೇಕು. ಹೌದು, ಇಲ್ಲ ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಬಂದರೂ ಅದು ಡ್ಯಾಮೇಜಿಂಗ್ ಅದು ಡೆಫಿನೆಟ್ಲಿ. ಯಾಕಂತಂದ್ರೆ ಅಲ್ಲಿ ನೆಕ್ಸ್ಟ್ ಬರೋರೆಲ್ಲರೂ ಅವರು ಹಾರ್ಡ್ ಹಿಟರ್ಸ್. ಅಲ್ಲಿ ಈ ಫಸ್ಟ್ ವಿಕೆಟ್ ಅಲ್ಲೂ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದ್ರೆ ಮರ್ಕರ್ ಮುಂದೆ ಹಿಡಿದು ಇವನ್ ಮಾರ್ಕೋ ಆನ್ಸನ್ ವರೆಗೂ ಎಲ್ಲರೂ ಒಂದಷ್ಟು ರನ್ ಹೊಡೆದು. 92 ಯಾವಾಗ ರೀಎಂಟ್ರಿ ಆಯಿತು ಅವಾಗಿಂದ ಅವರು ಚೋಕರ್ಸ್ ಅಂತ ಅವ್ನ ಹಣಿಪಟ್ಟಿ ಬಿದ್ದಿತ್ತು. ಅದನ್ನು ಈಗ ಅವರು ಅದರಿಂದ ಹೊರಗೆ ಈಗ ಬರತ್ತಾರ 32-33 ವರ್ಷದ ಮೇಲೆ. ಯಾಕಂದ್ರೆ WTC ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ರು, ಅದು ಮಕ್ರಮ್ ಬ್ರಿಲಿಯಂಟ್ ಸೆಂಚುರಿ, ಟೆಂಬಾ ಬೌಮಾ ಹೊಡೆದ, ಮಾರ್ಕ್ರಮ್ ಹೊಡೆದ ಸೆಂಚುರಿ, ಅದು 4th ಇನ್ನಿಂಗ್ಸಲ್ಲಿ ಬ್ರಿಲಿಯಂಟ್ ಸೆಂಚುರಿ ಆಗಿತ್ತು. ಹೀಗಾಗಿ ಆ ಒಂದು ಏನು ಟ್ರಾಮಾ ಇರುತ್ತಲ್ಲ ಅದರಿಂದ ಅವ್ರು ಹೊರಗೆ ಬಂದಾರೆ ಅನ್ಸುತ್ತೆ. ಅದನ್ನ ಅವರು ಚೋಕ್ ಮಾಡಿದ್ರು. ಮತ್ತೆ ಅಲ್ಲ 2024 ನೀವು ಹೇಳಿದ್ರಲ್ಲ ಇದ್ರಾಗ ಬಾರ್ಬಡೋಸ್ನಾಗ ಫೈನಲ್ಸ್ನಾಗ 5 ಓವರ್ ಇತ್ತು 30 ರನ್ನು, ಅಂದ್ರೆ ಅದು ಕೇಕ್ ಹೋಗ್ತಾರೆ. ಅದು ಇನ್ನೂ ವಿಕೆಟ್ಸ್ ಇದ್ವು, ಕ್ಲಾಸನ್ ಇದ್ದ, ಮಿಲ್ಲರ್ ಇದ್ದ, ಅವಾಗೂ ಅವ್ರು ಹೊಡೆಯೋಕ್ಕಾಗಲಿಲ್ಲ ಅಂತಂದರೆ ಅಲ್ಲಿ ಮತ್ತೆ ಎಡವಿದ್ರು. ಬಟ್ ಈಗ ಅವರು ನೋಡಿದರೆ ದಿಸ್ ಇಸ್ ಲಾಸ್ಟ್ ಒಂದು 3-4 ವರ್ಷದಿಂದ ನೋಡಿದ್ರೆ ಬೆಸ್ಟ್ ಪಾಸಿಬಲ್ ಟೀಮ್ ಅಂತ ಸೌತ್ ಆಫ್ರಿಕಾ ಅನಿಸುತ್ತೆ ನನಗೆ. ಸರಿ, ಅದೇ ಈಗ ನಾವು ಟೀಮ್ ಕಾಂಬಿನೇಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದರೆ
ಮರ್ಕರಂ ಮತ್ತು ಸೂರ್ಯ ಮಧ್ಯ ಅನುಭವ ಇರ್ಬೋದು ಮತ್ತು ಆಟ ಇರ್ಬೋದು, ಎರಡನ್ನ ಹೆಂಗೆ ನೋಡ್ಬೋದು ಸರ್ ಇವರಿಬ್ಬರನ್ನ? ಯಾವ ಥರ ನಾವು ಹೋಲಿಕೆ ಮಾಡ್ಬೋದು? ನೋಡ್ರಿ, ಈಗ ಮರ್ಕರಮ್ ಅಂತೂ ಎಸ್ಟಾಬ್ಲಿಷ್ ಪ್ಲೇಯರು, ಆಮೇಲೆ ಎಕ್ಸ್ಪೀರಿಯನ್ಸು ಐತಿ. ಸೊ ಆಮೇಲೆ ಫೈರ್ ಪವರು ಐತಿ. ಫಾಸ್ಟ್ ಬೌಲರ್ಸ್ ಆಗಲಿ, ಮಹಾರಾಜ್ ಅಂತ ಸ್ಪಿನ್ನರ್ ಆಗಲಿ, ಅವರು ಬೌಲ್ ಮಾಡ್ಬೋದು. ಬ್ಯಾಟಿಂಗ್ ಸ್ಟ್ರೆಂತು ಎಲ್ಲ ಐತಿ. ಒಂಥರ ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಐತೆ. ಆದರೆ ಈಗ ನಮ್ಮ ಸೂರ್ಯ ಏನಂದ್ರೆ ನೋಡ್ರಿ, ಈಗ ಅವರು ಲಾಸ್ಟ್ 1 ಇಯರಿಂದ ರನ್ ಹೊಡೆದಿದ್ದಿಲ್ಲ. ಅವಾಗ ಎಷ್ಟು ಪ್ರೆಷರ್ ಇತ್ತು, ಅವಾಗ ಎಷ್ಟು ಮಂದಿ ಮಾತಾಡಿದರು ಅಂದರೆ ಕ್ಯಾಪ್ಟನ್ ಅದಾನಂತ ಟೀಮ್ನೇ ಅದಾರ, ಹಿಂಗೆಲ್ಲಿ ಇಲ್ಲಿ ಇರ್ತಿದ್ದಿಲ್ಲ, ಡ್ರಾಪ್ ಮಾಡ್ತಿದ್ರು. ಅದೇ ಗಂಭೀರ್ ಹಾಗೂ ಅವ್ರ ಗ್ರೂಪ್ ಏನಿದೆ, ಥಿಂಕ್ ಟ್ಯಾಂಕ್ ಏನಿದೆ, ಅವ್ರಿಗೆ ನಾವು ಎಲ್ಲಿ ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ಒಂದು ಲಾಂಗ್ ರನ್ ಕೊಟ್ಟವ್ರು. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಐತಿ. ಸಂಜುಗೆ ಹೆಂಗೆ ಕೊಟ್ಟರು? ಇಂಗ್ಲೆಂಡ್ ಮೇಲೆ 5 ಮ್ಯಾಚ್ನಲ್ಲಿ 5 ಸರ್ತೆ ಹಂಗೆ ಔಟ್ ಆದ್ರು. ಅದು ಕೂಡ ಪರ್ಸಿಸ್ಟ್ ಮಾಡಿದರು. ಪಂತ್ ಮತ್ತು ಇಶಾನ್ ಎಂಥ ಟರ್ನ್ ಅರೌಂಡ್. ಬಿಗ್ಗೆಸ್ಟ್ ಬೂನ್ ಟು ಅವರ್ T20 ಟೀಮ್ ಅಂದ್ರೆ ಇಶಾನ್ ಕಿಶನ್. ಎಲ್ಲಿಂದಲೋ ಅಂದರೆ 2 ವರ್ಷ ಅವರು ಬೋರ್ಡಿಗೆ ಇದ್ದಿದ್ದಿಲ್ಲ, ಮೆಂಟಲ್ ಫಟಿಗೋ ಏನು ಒಟ್ಟೆ ಆಗಲಿ ಬಿಡ್ರಿ. ಬಟ್ ಈಗಿನ ಅವ್ರ ಫಾರ್ಮ್ ಅಂದರೆ ಮುಸ್ತಾಕ್ ಅಲಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡಬೇಕು ಅನ್ನೋದು ಇದಕ್ಕೆ. ಬರೀ ನಮ್ಮ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಡೊಮೆಸ್ಟಿಕ್ ಕ್ರಿಕೆಟ್ ಅಂದರೆ ಟೈಮ್ ಸಿಗಲ್ಲ, ವಿ ಕಾಂಟ್ ಬ್ಲೇಮ್ ದೆಮ್. ಆಡಿದಾಗ ಅದ್ರ ಕ್ವಾಲಿಟಿನೂ ಜಾಸ್ತಿ ಆಕೈತೆ, ಮಿಕ್ಕಿದವ್ರಿಗೂ ಇವ್ರ ಜೊತೆ ಆಡ್ದಂಗೆ ಆಕೈತೆ. ಸೊ ಇಶಾನ್ ಕಿಶನ್ ಫೈನಲ್ಸಲ್ಲಿ ಮುಸ್ತಾಕ್ ಅಲಿಯಲ್ಲಿ ಜಾರ್ಖಂಡ್ ಟೀಮ್ ಅಂದರೆ ಯಾರಿಗೆ ಹೇಳ್ತಾರೆ, ನ್ಯಾಷನಲ್ ಚಾಂಪಿಯನ್ ಆಗ್ತಾರ T20 ಒಳಗೆ, ನೀವೇ ಇರಲಿ. ಆಮೇಲೆ ಈಗ JNK ಬಂದಿದ್ದಾರೆ ಫೈನಲ್ಸ್ಗೆ, ನಮ್ಮ ಕರ್ನಾಟಕ ಮೇಲೆ ಹುಬ್ಬಳ್ಳಿಯಾಗ ಆಡತ್ತಾರ, ಅದನ್ನು ಎದುರು ನೋಡಬೇಕು. ಆದರೆ ಸೂರ್ಯ ಆವಾಗ ಧೃತಿಗಳಿಲ್ಲ. ಅದಕ್ಕೆ ಸಪೋರ್ಟ್ ಬೇಕಾಗಿದ್ದು ಟೀಮ್ ಮ್ಯಾನೇಜ್ಮೆಂಟಿಂದ, ಗಂಭೀರ್ ಆ್ಯಂಡ್ ಕಂಪ್ನಿಯಿಂದ. ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಏನೇ ಅಂದರೆ 100 ಪ್ರಶ್ನೆಗಳು ಕೇಳ್ತಾರೆ ಗಂಭೀರ್ ಅವ್ರಿಗೆ, ಅದು ಇದು ಆಯಿತು ಇದೆ, ಬಟ್ ಅವ್ರು ಎದಕ್ಕೂ ಅವ್ರಿಗೆ ಸೊಪ್ಪು ಹಾಕಲ್ಲ ಅಂತ ಹೇಳ್ತಾರೆ. ಸೂರ್ಯ ಎಷ್ಟು ಕಾನ್ಫಿಡೆಂಟ್ ಇದ್ದಾರೆ ಅಂದರೆ, ಅವಾಗ ಅವರು ರನ್ ಹೊಡಿಲಿಕ್ಕರು ಸುಧಾ ಇದ್ರಾಗ ಪ್ರೆಸ್ ಕಾನ್ಫರೆನ್ಸ್ನಾಗ ಏನು ಹೇಳಿದ್ರು, ನಾನು ಆಡಾಕ್ತೇನೆ, ಹಂಗೆ ಆಡ್ತೇನೆ, ಇವತ್ತು ಚಲೋ ಆಡಾಕ್ತೇನೆ, ಆದರೆ ರನ್ ಬರತ್ತಿಲ್ಲ, ಬರ್ತಾವೆ ಒಂದು ದಿವಸ. ಹಂಗೆ ಬಂದು ಹಂಗೆ ರನ್ ತಮ್ಮ ಫಾರ್ಮನ್ನು ಕಂಡುಕೊಂಡ್ರು. ಈಗೇನು ಅವರೇನು ಈಸ್ ನಾಟ್ ಎ ಸ್ಪ್ರಿಂಗ್ ಚಿಕನ್ ಅಂದರೆ ಯಂಗ್ಸ್ಟರ್ ಅಲ್ಲ, 35 ವರ್ಷ ನುರಿತ ಆಟಗಾರರು ಅವರು. ಮುಂಬೈ ಆಟಗಾರರು ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಬಂದ ಮೇಲೆ ಅವರು ಚಾನ್ಸ್ ಬಿಟ್ಕೊಡಲ್ಲ ಅಂತ ಚಾನ್ಸು. ಆಮೇಲೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ ಎಷ್ಟು, ಆಮೇಲೆ ಎಷ್ಟು ಕಷ್ಟ ಸುಖ ಬಂದು ಆಡಿರ್ತಾರೆ ಮುಂಬೈಗೆ ಆಡ್ಬೇಕಂದ್ರೆ. ಅಂಥದ್ರಾಗ ಈ ಲೇಟಾಗಿ ಚಾನ್ಸ್ 30-32 ವರ್ಷಕ್ಕೆ ಚಾನ್ಸ್ ಸಿಕ್ಕಿದ್ದು ಸೂರ್ಯಾಗ ಸುಧಾ. ಆದರೆ ಈಗ ತಮ್ಮ ಫಾರ್ಮ್ ಮಾಡ್ಕೊಂಡಾರ, ಕಾನ್ಫಿಡೆನ್ಸ್ ತೋರಿಸುತ್ತೆ. ಕ್ಯಾಪ್ಟನ್ಸಿ ಅಷ್ಟೇ, ಅದು ಅಷ್ಟೇ. ಆಮೇಲೆ ಫೀಲ್ಡ್ ಪ್ಲೇಸ್ಮೆಂಟ್ಸಲ್ಲಿ ಎಲ್ಲ ಚೆನ್ನಾಗಿದೆ. ಆದರೆ ಕ್ಯಾಚಿಂಗ್ ಆ್ಯಂಡ್ ಗ್ರೌಂಡ್ ಫೀಲ್ಡಿಂಗ್ ಮಾತ್ರ ಇಂಪ್ರೂವ್ ಆಗಲೇಬೇಕು. ಅವ್ರೇನು ಮಾಡೋಕ್ಕಾಗಲ್ಲ. ಗಂಭೀರ್ ಏನು ಬಂದ ಸ್ಪಿನ್ನರ್ಸಿಗೆ, ಗಂಭೀರ್ ವಾಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಆಫ್ ಸ್ಪಿನ್ ಬೌಲಿಂಗ್. ಅವರು 2011 ವರ್ಲ್ಡ್ ಕಪ್ ಗೆದ್ದಾಗ ನೋಡ್ರಿ, ಮುರಳಿಗೆಲ್ಲ ಹೆಂಗೆ ಹೊಡೆದ್ರು ಅಂತ. ಆಮೇಲೆ 2007 ವರ್ಲ್ಡ್ ಕಪ್ನಾಗ ಹೈಯೆಸ್ಟ್ ರನ್ ಗೆಟ್ಟರು, 75 ರನ್ ಹೊಡೆದ್ರು ಪಾಕಿಸ್ತಾನ ಮೇಲೆ ಫೈನಲ್ಸ್ನಲ್ಲಿ. ಅಂದರೆ ಅವರು ಬಂದು ಆಡೋಕ್ಕಾಗಲ್ಲ. ಅವ್ರು ಏನೇ ಹೇಳ್ಬೋದು, ಸುತಾಂಶು ಕೋಟಕ್ ಅಂತ ನುರಿತ ಕೋಚ್ ಅಂತವ್ರು ಹೇಳ್ಬೋದು, ಏನೇ ಆದರೂ ಪ್ಲೇಯರ್ಸ್ಗೆ ಆ ಮೂಮೆಂಟಲ್ಲಿ ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ, ಅದಕ್ಕೆ ಹಂಗೆ ಆಡಬೇಕು. IPL ಇಷ್ಟು ವರ್ಷ ಆಡಿದ ಮೇಲೆ ಎಲ್ಲ ಹುಡುಗರಿಗೆ ನಮ್ಮ ಅಡ್ವಾಂಟೇಜ್ ಏನಿದೆ ಅಂದರೆ 56,000 ಜನ ಎದುರುಗಡೆ ಅಷ್ಟು ಪ್ರೆಷರ್ ಇರುವಾಗ ಫ್ರಾಂಚೈಸಿ ಕ್ರಿಕೆಟ್ ನಾವು KL ರಾಹುಲ್ ಅವ್ರ ಬಾಯಲ್ಲೇ ಕೇಳಿದ್ವಲ್ಲ, ಫ್ರಾಂಚೈಸಿ ಕ್ರಿಕೆಟ್ ಆಡೋದು ಸುಲಭ ಅಲ್ಲ. ಆ 2 ತಿಂಗಳಲ್ಲೇ ಕ್ಯಾಪ್ಟನ್ ಆದವಂಗೆ ಫುಲ್ಲು ಇಯರ್ದ ಎನರ್ಜಿ ಡ್ರೈನ್ ಆಗಿರ್ತೈತಿ. ಅಷ್ಟು ಕಮಿಟ್ಮೆಂಟ್ಸ್ ಇರ್ತಾವೆ, ಎಲ್ಲ ಕಡೆಯಿಂದ ಪ್ರೆಷರ್ ಇರ್ತೈತಿ. ಅಷ್ಟು ಪ್ರೆಷರ್ ಅಂದ್ರೆ ವಿತ್ಸ್ಟ್ಯಾಂಡ್ ಮಾಡಿದ ಮೇಲೆ ಈ ಎಂಥ ಸಿಚುವೇಶನ್ ವಿಶ್ವಕಪ್ನಲ್ಲಿ ಬಂದರೂ ಕೂಡ ಗೆಲ್ಲುವಂಥ ಒಂದು ಕ್ಷಮತೆ ನಮ್ಮ ಪ್ಲೇಯರ್ಸಿಗೆ ಇದ್ದೇ ಐತೆ ಖಂಡಿತವಾಗಿ. ಈಗ ನೀವು ಹೇಳ್ದಂಗೆ IPL ಒಂದು ಅಡ್ವಾಂಟೇಜ್ ಇಂಡಿಯನ್ಸಿಗೆ ಅಷ್ಟೇ ಅಲ್ಲ, ಯಾಕಂದ್ರೆ ಸೌತ್ ಆಫ್ರಿಕಾದಲ್ಲಿ ಇರೋರು ಎಲ್ಲರೂ ಆಡ್ತಾರೆ ಇಲ್ಲಿ. ಅದೊಂದು ಅವ್ರಿಗೆ ಭಾಳ ದೊಡ್ಡ ಅಡ್ವಾಂಟೇಜ್ ಅದು. ಇಲ್ಲಿ ವಾತಾವರಣ, ಇಲ್ಲಿ ಪಿಚ್ಗಳು, ಇಲ್ಲಿ ಪ್ಲೇಯರ್ಸನ್ನ ಹತ್ತಿರದಿಂದ ನೋಡಿರ್ತಾರೆ, ಆಡಿರ್ತಾರೆ. ಅದು ಕೂಡ ಅವರಿಗೆ ಈಗ ಮನಸ್ಸಲ್ಲಿ ಇರುತ್ತೆ. ಜೊತೆಗೆ ಆ ಎಕ್ಸ್ಪೀರಿಯನ್ಸನ್ನು ಅವ್ರು ಬಳಸ್ಕೋತಾರೆ. ಇದು ನಮಗೆ ಒಂಥರ ತಿರುಗೇಟಾಗಲ್ವ ಇದು? ನೋಡ್ರಿ ಸರ್, ದಕ್ಷಿಣ ಆಫ್ರಿಕಾಕ್ಕೂ ಭಾರತಕ್ಕೂ ಸಂಬಂಧ ಭಾಳ ಹಳೆಯದು, ಗಾಂಧೀಜಿ ಕಾಲದಿಂದ ಹಳೆಯದು. ಅಲ್ಲಿ ಹೋಗಿ ಇದು ಮಾಡಿದ್ರು. ನಂತರ 1992 ಅವ್ರಿಗೆ ರೀಎಂಟ್ರಿ ಆಗೋದಕ್ಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಾವು ಕಾರಣ. ನಮ್ಮ ಪ್ರೆಷರಿಂದ ನಾವು ಭಾಳ ಎಂಕರೇಜ್ ಮಾಡಿ ಫಸ್ಟ್ ಬಂದು ಆಡಿದ್ದು ಇಲ್ಲಿ ಅವರು. ಆಮೇಲೆ ನಾವು ಹೋಗಿ ಟೆಸ್ಟ್ ಸೀರೀಸ್ ಆಡಿದ್ವಿ. ಅಲ್ಲಿ ನಾವು ಫುಲ್ ಫ್ಲೇಜ್ ಟೆಸ್ಟ್ ಸೀರೀಸ್ ಆಡಿದ್ದು ಅಂತಂದರೆ ನಾವು ಫಸ್ಟ್ ಅಲ್ಲಿ ಹೋಗಿ ಆಡಿದ್ದು. ಈ ಸಂಬಂಧ ಐತಲ್ರಿ. ಆಮೇಲೆ ದೇರ್ ಆಲ್ ಡಿಸೆಂಟ್ ಪ್ಲೇಯರ್ಸ್. ಆಮೇಲೆ ಇಲ್ಲಿ IPLನಾಗ ಆಡಿ ಅವರು ನೀವು ಹೇಳ್ದಂಗೆ ಎಲ್ಲರೂ ನುರಿತಾರೆ. ಸೊ ಈಗ ಅದಕ್ಕೆ ನಮ್ಗೆ ದೊಡ್ಡ ಟೆಸ್ಟ್ ಅನ್ನೋದು. ಈಗ ಬಿಗ್ಗೆಸ್ಟ್ ಟೆಸ್ಟ್ ಜಿಂಬಾಬ್ವೆ ಹಾಗೂ ವೆಸ್ಟ್ ಇಂಡೀಸ್ಗಿಂತ ಇವ್ರ ಮೇಲೆ ಬಿಗ್ಗೆಸ್ಟ್ ಟೆಸ್ಟ್ ಇದೆ. ಓಕೆ, ಏನೇ ಆದರೂ ಮ್ಯಾಚ್ ಅಂತ ಹೇಳೋಕ್ಕಲ್ಲ, ಸೋತ್ರ ಅಂತ ತಿಳ್ಕೊಳ್ರಿ. ಈ 2 ಮ್ಯಾಚ್ ಇದೆಲ್ಲ ಅವ್ನು ಗೆಲ್ಲಬೇಕಾದ್ರೆ ಜಿಂಬಾಬ್ವೆ ದೊಡ್ಡ ಮಾರ್ಜಿನಿಂದ ಗೆದ್ದು ಒಳ್ಳೇದು, ಮಾರ್ಜಿನ್ ಗೆದ್ರು ಒಳ್ಳೇದು. ಆಮೇಲೆ
ಅಂದರೆ ಅಟ್ಲೀಸ್ಟ್ ಸೆಕೆಂಡ್ ಬರಲೇಬೇಕು ನಮ್ಮ ಗ್ರೂಪ್. ನಾವು ಏನಂದ್ರೆ ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ, ರಿಯಾಲಿಟಿ ಚೆಕ್ ಇದೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಹೆಂಗೆ ಅವ್ರು ಹೆಂಗೆ ಆಡ್ತಾ ಇದಾರೆ, ನಾವು ಹೆಂಗೆ ಆಡ್ತಾ ಇದ್ವಿ, ನಮ್ಮ ವೀಕ್ನೆಸ್ ಏನು, ಅವ್ರ ವೀಕ್ನೆಸ್ ಏನು ಅಂದ್ರೆ ಅಫ್ಘಾನಿಸ್ತಾನ ಮೇಲೆ ಅವರು ವೀಕ್ನೆಸ್ ತೋರಿಸಿದ್ರು ಹೊರತು ಲಕ್ ಬೇಕೇ ಬೇಕು. ಎನಿ ಫಾರ್ಮ್ ಆಫ್ ಕ್ರಿಕೆಟಲ್ಲಿ ಒಂದು ಲಕ್ಕಿನ ಎಳೆ ಬೇಕೇ ಬೇಕು ಏನ್ರಿ. ಲಕ್ ಇದ್ದ ಅದರಿಂದ ಗೆದ್ರು ಅವರು, ಹೊರತು ಅಫ್ಘಾನಿಸ್ತಾನ ಕೈಯಾಗ ಮ್ಯಾಚ್ ಇತ್ತು ಅದು. ಸೊ ಅದರಿಂದ ಇನ್ನೂ ಹೆಚ್ಚು ಉತ್ತೇಜನ ಸಿಕ್ಕೈತೆ ಅವ್ರಿಗೆ. ಸೊ ಇನ್ನೂ ಹೆಚ್ಚಿಗೆ ಕಾನ್ಫಿಡೆನ್ಸ್ ಬಂದೈತೆ ಅವ್ರಿಗೆ. ಸೊ ಹಿಂಗಿರುವಾಗ ನಮಗೂ ಅವ್ರಿಗೂ ಒಂದು 50-50 ಚಾನ್ಸ್ ಅಂತ ಹೇಳ್ಬೋದು. ಯಾರು ಗೆಲ್ತಾರಂತ ನಾವು ಕ್ರಿಕೆಟಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಕೂಡ ಯಾರಿಗೆ ಅಪ್ಪರ್ ಹ್ಯಾಂಡ್ ಇದೆ, 70-30 ಆಯಿತು, 80-20 ಆಯಿತು, 60-40 ಆಯಿತು, ಈ ಮ್ಯಾಚ್ ಮಾತ್ರ ನಾವು 50-50 ಅಂತ ಹೇಳಬೇಕು. ನೀವೇನಂತೀರಿ 50-50 ಅಂತ ನನಗನ್ಸುತ್ತೆ. ಆ್ಯಸ್ ಎ ಜರ್ನಲಿಸ್ಟ್ ನೀವೇನಂತೀರಿ? ಸರ್ ಅದಂತೂ ನಿಜ. ಯಾಕಂದರೆ ಇದು ಭಾಳ ಒಳ್ಳೆ ರೋಚಕವಾದಂಥ ಒಂದು ಮ್ಯಾಚ್ ಆಗುತ್ತೆ ಅನ್ನೋ ನಿರೀಕ್ಷೆ ಅಂತೂ ಐತೆ. ಈಗ ನಾವು ಬಾಲಿಂಗ್ ಕಾಂಬಿನೇಷನ್ ಒಟ್ಟಾರೆ ಟೀಮ್ ಕಾಂಬಿನೇಷನ್ ಮಾತಾಡೋದಾದರೆ ಇಲ್ಲಿ ಹೆಂಗೆ 3 ಸ್ಪಿನ್ನರು ಅಥವಾ 3 ಮೀಡಿಯಂ ಪೇಸರ್ ಹೋದ್ರೆ ಒಳ್ಳೇದು ಹೆಂಗೆ? ಈಗ ನೋಡ್ರಿ, ಈಗ ಸಿರಾಜ್ ಮೊದಲೇ ಮ್ಯಾಚ್ ಆಡಿದ್ರು, ಅಂದರೆ ಮನೆಯಿಂದ ಕರ್ಕೊಂಬಂದ್ರು, ಅವ್ರನ್ನ ಆಡಿಸಿದ್ರು. ಟು ಇಸ್ ಗ್ರೇಟ್, ಹಿ ಡಿಡ್ ವೆರಿ ವೆಲ್ ಸಿರಾಜ್. ಆಮೇಲೆ ಹರ್ಷದೀಪ್ಗೂ ಆಡಿಸಿದ್ರು. ಹರ್ಷದೀಪ್ ಹೈಯೆಸ್ಟ್ ವಿಕೆಟ್ ಟೇಕರ್ ಫಾರ್ ಇಂಡಿಯಾ ಇನ್ T20 ಇಂಟರ್ನ್ಯಾಷನಲ್ಸ್. 130 ವಿಕೆಟ್ ತೊಗೊಂಡಾರೆ ಹರ್ಷದೀಪ್. ಆದರೆ ಏನು ಮಾಡಬೇಕು, ಟೀಮ್ ಸಲುವಾಗಿ, ಟೀಮ್ ಕಾಂಬಿನೇಷನ್ ಸಲುವಾಗಿ, ಅಪೋಸಿಷನ್ ಸಲುವಾಗಿ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸಿರಾಜಾಗೆ ಹರ್ಷದೀಪ್ಗಾಗಲಿ ಕೈ ಬಿಡಲೇಬೇಕಾಗ್ತೈತೆ. ಯಾಕಂದರೆ ಶಿವಮ್ ದುಬೆ ಚೆನ್ನಾಗಿ ಬೋಲ್ ಮಾಡ್ತಾರೆ. ಏಷ್ಯಾ ಕಪ್ಪಲ್ಲಿ ಗೆಲ್ಲಿಸಿದವರು ಶಿವಮ್ ದುಬೆ. ನ್ಯೂ ಬೋಲ್ ಮಾಡಿ ವಿಕೆಟ್ ತೊಗೊಂಡ್ರು, ರನ್ಸು ಹೊಡೆದ್ರು. ತೀರ ಜಾಸ್ತಿ ಇಲ್ಲಕ್ಕೂ ನಾನು ನಿಂತ್ಕೊಂಡು ಆಡಿ ರನ್ಸ್ ಹೊಡೆದ್ರು ಕಡಿತನ. ತಿಲಕ್ ವರ್ಮಾ ಆಡಿದ್ರು. ಆ ಇನ್ನಿಂಗ್ಸ್ ಮರೆಯೋಂಗಿಲ್ಲ. ಆ ಇನ್ನಿಂಗ್ಸ್ನಿಂದ ಇನ್ನೂ ಆಡ್ತಾ ಇರ್ತಾರೆ ತಿಲಕ್ ವರ್ಮಾ. ಇಂಜೋರ್ಡ್ ಆಗಿ ಬಂದಮೇಲೆ ಅದೇ ಒಂದು ಫ್ಲೂಯಿಡಿಟಿ, ಅದೇ ಒಂದು ಏನೊಂದು ಅವರ ಸ್ಟೈಲ್ ಇರುತ್ತೆ. ಅಂದರೆ ಅದನ್ನ ಕೀಪಪ್ ಮಾಡೋಕ್ಕಾಗಿಲ್ಲ ತಿಲಕ್ ವರ್ಮಾರ್ಗೆ ಅಂತ ಅನ್ಸುತ್ತೆ. ನೋಡಿದ್ರೆ ನೋಡಿದ್ರೆ ವಾಷಿಂಗ್ಟನ್ದವರು ಆಡ್ಸೋಕ್ಕೂ ಆಗಲ್ಲ. ಯಾಕಂದರೆ ಅವರು ಪೂರ್ತಿ ಫಿಟ್ ಇದ್ದಾರೆ. ಇನ್ನು ಅದೊಂದು ಡೌಟ್ ಇದೆ. ಎಲ್ಲರೂ ಹೇಳ್ಬೋದು ಅಲ್ಲಿ ಅವರು ಒಂದು 5-6 ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಸೌತ್ ಆಫ್ರಿಕಾದವರು. ಅವ್ರ ಮೇಲೆ ಆಫ್ ಸ್ಪಿನ್ನರ್ ಬೇಕು. ಅದಕ್ಕೆ ತಿಲಕ್ ವರ್ಮಾ ಹಾಗೂ ರಿಂಕುಗೆ ಟ್ರೈ ಮಾಡಿದ್ರು ಬೌಲಿಂಗ್ ಹೆಂಗೆ ಆಗ್ತಾರೆ ನೋಡ್ಬೇಕಂತೇಳಿ. ಮ್ಯಾಚ್ ಎಲ್ಲ ಮುಗಿದೋಗಿತ್ತು, ಹೆಂಗೆ ಆಗ್ತಾರಂತ. ಓಕೆ, ಇನ್ನೊಂದು 10 ರನ್ 20 ರನ್ ಅಂತರದ ಇನ್ನೂ ಕಡಿಮೆ ಆಗಿತ್ತು. ಈಗ 61 ರನ್ 80 ರನ್ ಗೆಲ್ತಿದ್ವಿ. ಬುಮ್ರಾ 2 ಬಾಲ್ ಪ್ರಯೋಗ ಮಾಡಿ. ಯಾಕಂದ್ರೆ ಅವ್ರನ್ನ ನೋಡೋಣ ಹೆಂಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹಂಗಾಗಿದಾಗ ವಾಷಿಂಗ್ಟನ್ವರೆಗೂ ಚಾನ್ಸ್ ಸಿಗೋದಿಲ್ಲ. ಈಗ ಇದೇ ಕಾಂಬಿನೇಷನ್ ಅಂದರೆ ಬುಮ್ರಾ ನ್ಯೂ ಬಾಲ್ ಮಾಡಬೇಕು, ಮಾಡಬಾರ್ದು. ಓಕೆ, 1 ಓವರ್ ಮಾಡ್ಬೇಕು, 2 ಓವರ್ ಮಾಡಿದ್ರೆ ಕಡಿಗೆ ಸಿಗೋಲ್ಲ ನಮಗವ್ರಿಗೆ, ಮಧ್ಯದಲ್ಲಿ ಸಿಗೋದಿಲ್ಲ. ಹಾಗಾಗಿ ಮಾಡಿರಲಿಲ್ಲ. ಬಟ್ ಪಾಕಿಸ್ತಾನ ಮೇಲೆ ಮಾಡಲೇಬೇಕಾಯ್ತು. ಅದೇ ಟರ್ನಿಂಗ್ ಪಾಯಿಂಟ್. ಅಥವಾ ವಿಕೆಟ್ ತೆಗೆದುಕೊಂಡು ಸಾಯಿ ಮಹಬೂಬ್ ಅಂತೂ ಬ್ರಿಲಿಯಂಟ್ ಬಾಲ್ ಅದು. ಸೊ ಅಲ್ಲೇ ಟರ್ನ್ ಆಯ್ತು ಮ್ಯಾಚ್ ಅಂತ ಹೇಳ್ಬೋದು. ಅವ್ರಿಗೆ ಒಳ್ಳೆ ಸ್ಟಾರ್ಟ್ ಸಿಗಲಿಲ್ಲ. ಸೊ ಅವಾಗ ಮತ್ತೆ ಶಿವಮ್ ದುಬೆ ಓಪನ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ಹಾರ್ದಿಕ್ ಜೊತೆ. ಹಾರ್ದಿಕ್ ಸುಧಾ ಅಂದರೆ ಪಾಕಿಸ್ತಾನ ಮೇಲೆ ಬೋಲ್ ಮಾಡಿದ್ದು ನೋಡಿದ್ರೆ ಎಕ್ಸಲೆಂಟ್ ಬೌಲಿಂಗ್ ಅಂತ ಹೇಳ್ಬೋದು. ಸೊ ಆಮೇಲೆ ಬುಮ್ರಾ ಬರ್ಬೋದು. ಬ್ಯಾಡ್ ಅಂದರೂ ಬರಲೇಬೇಕಾಗತ್ತೆ. ಅಂದರೆ ನ್ಯೂ ಬಾಲ್ ಬೇಕೇ ಬೇಕು ಬುಮ್ರಾ ಅಂತ ಹೇಳಿದ್ರೆ ಬರಲೇಬೇಕಾಗತ್ತೆ. ಇನ್ನು ಇವತ್ತು ಏನು ಮಾಡ್ತಾರೆ ನೋಡ್ಬೇಕು, ಬುಮ್ರಾಗೆ ನ್ಯೂ ಬಾಲ್ ಕೊಡ್ತಾರೋ ಇಲ್ವೋ ಅಂತ. ಆಮೇಲೆ ಅಂತೂ ನೋಡಿ ವೆರೈಟಿ ಎಷ್ಟಿದೆ ನಮ್ಮದು. ವರುಣ್ ಚಕ್ರವರ್ತಿ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಆಮೇಲೆ ಅಕ್ಷರ್ ಪಟೇಲ್ ಇದ್ದಾರೆ. ಅಕ್ಷರ್ ಪಟೇಲ್ಗಂತೂ ಹೋಮ್ ಗ್ರೌಂಡ್, ಹೌದು ಹೋಮ್ ಗ್ರೌಂಡ್ ಇದು. ಆಮೇಲೆ ತಿಲಕ್ ವರ್ಮನು ಬೋಲ್ ಮಾಡ್ತಾರೆ. ಆಮೇಲೆ ಲೆಫ್ಟ್ ಆನ್ ಸ್ಪಿನ್ ನಮ್ಮ ನಿನ್ನ ಭಾಳ ಅಂದರೆ ಪ್ರಾಕ್ಟೀಸ್ನಾಗ ಭಾಳ ಬೌಲಿಂಗ್ ಮಾಡ್ಯಾರ. ಅಭಿಷೇಕ್ ಶರ್ಮನು ಮಾಡ್ತಾರೆ. ಸೊ ಇಷ್ಟೆಲ್ಲ ಇರುವಾಗ ಸ್ಕೈ ಕೂಡ ಉಸ್ಮಾನ್ ತಾರೀಕ್ ಥರ ಒಂಥರ ನಿಂತ್ಕೊಂಡು ಹಾಕೋದು ಆಫ್ ಸ್ಪಿನ್ನರ್ಸ್ ಪ್ರಾಕ್ಟೀಸ್ ಕೊಟ್ಟರು. ಸೊ ಹಂಗೆಲ್ಲ ಇರುವಾಗ ಅಂದರೆ ವೆರೈಟಿ ಇದ್ದೇ ಐತ್ರಿ. ನಮ್ಮಷ್ಟು ವೆರೈಟಿ ಅವ್ರಿಗೆ ಸ್ಪಿನ್ನರ್ಸಲ್ಲಿ ಇಲ್ಲ. ಓಕೆ, ಮಹಾರಾಜ ಲೆಫ್ಟ್ ಆನ್ ಸ್ಪಿನ್ನರು, ಮಾರ್ಕ್ರಮ್ ರೈಟ್ ಆರ್ಮ್ ಸ್ಪಿನ್ನರು, ಆಮೇಲೆ ದಿಲ್ ಅವರು ಇದ್ದಾರಲ್ಲ ಲಿಡೆ, ಅವ್ರು ಸುಧಾ ಲೆಫ್ಟ್ ಆನ್ ಸ್ಪಿನ್ ಮಾಡ್ತಾರೆ. ಹಿಂಗಿರುವಾಗ ನಮ್ಮದು ಸುಪೀರಿಯರಿಟಿ ಸ್ಪಿನ್ನರ್ಸಲ್ಲಿ ಇದ್ದೇ ಇದೆ. ಬಟ್ ಅವ್ರದ್ದು ಫಾಸ್ಟ್ ಬೌಲರ್ಸಿಂಗ್ ಡೆಫಿನೆಟ್ಲಿ ಮೋರ್ ಇನ್ಸಿಸಿವ್ ಅಂತ ನನಗೆ ಅನಿಸುತ್ತೆ ಅವ್ರದ್ದು. ಸರಿ, ಇಷ್ಟೆಲ್ಲ ಮಾತಾಡಿದ ಮೇಲೆ ಲಾಸ್ಟಿಗೆ ಉಳಿಯೋದೊಂದು ಪ್ರಶ್ನೆ ಅಂತಂದರೆ, ಟಾಸ್ ಗೆದ್ದವರು ಅಹಮದಾಬಾದ್ ಪಿಚ್ಚಲ್ಲಿ ಏನು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗ? ಈಗ ನಾವು 4 ಮ್ಯಾಚ್ ಆಡಿವಲ್ರಿ, 4 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಮಾಡಿವಿ. ಅಂದರೆ ಫೋರ್ಸ್ದು ಆಗಿರ್ಬೋದು. ಯಾಕಂದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಕೊಟ್ಟರು. ಪಾಕಿಸ್ತಾನ ಅದು ದೊಡ್ಡ ತಪ್ಪು ಮಾಡಿದರು ಆ ಪಿಚ್ ಮೇಲೆ. ಸೊ ಅಹಮದಾಬಾದ್ ವಿಕೆಟ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಬ್ಲ್ಯಾಕ್ ಸಾಲ್ ಇದೆಯೋ, ರೆಡ್ ಸಾಲ್ ಇದೆಯೋ, ಮಿಕ್ಸ್ ಇದೆಯೋ. ಆಮೇಲೆ ಅಹಮದಾಬಾದ್ ನೀವು ನೋಡಿರಲ್ಲ ಎಷ್ಟು ಕವರ್ ಮಾಡಿರಿ. 1,30,000 ಕೆಪಾಸಿಟಿ ಇದೆ. ಇಂಪೋಸಿಂಗ್ ಸ್ಟೇಡಿಯಂ, ಇಂಪೋಸಿಂಗ್ ಸ್ಟೇಡಿಯಂ. ಆದರೆ ಅಷ್ಟು ದೊಡ್ಡ ಗ್ರೌಂಡ್ ಅಲ್ಲ. ಎಲ್ಲರೂ ತಿಳ್ಕೊತಾರ ದೊಡ್ಡ ಇದು ಸ್ಟೇಡಿಯಂ, ದೊಡ್ಡ ಗ್ರೌಂಡ್. ಪ್ರೇಮದಾಸ ದೊಡ್ಡ ಗ್ರೌಂಡ್, ಪ್ರೇಮದಾಸ ಎಲ್ಲ ಸ್ಕ್ವೇರ್ ಎಲ್ಲ ಕಡೆ ಏನಾಕೈತೆ ಅಂದರೆ ಸ್ವಲ್ಪ ಓಲ್ ಶೇಪ್ಡ್ ಇರುವಾಗ ಏನಾಕೈತೆ ಗ್ರೌಂಡ್, ಸೈಡ್ಸ್ನಾಗ ಕಡಿಮೆ ಇರ್ತೈತೆ. ಪ್ರೇಮದಾಸದಾಗ ಅದು ಅಷ್ಟೇ
ಹೀಗಾಗಿ ಬೌಂಡ್ರಿ ಸಿಕ್ಸರ್ಸ್ಕಿಂತ ರನ್ನಿಂಗ್ ಬಿಟ್ವೀನ್ ವಿಕೆಟ್ಸ್ ಭಾಳ ಕಷ್ಟ, 1, 2, 3 ತೊಳೆದುಕೊಳ್ಳೋದು. ಸೊ ಸಿಕ್ಸರ್ ಹೊಡೆದು ಭಾಳ ಕಷ್ಟ ಆಯಿತು. ಅದರಲ್ಲೂ ಈಶಾನ್ ಹೊಡೆದ್ರಲ್ಲ, ಅದಕ್ಕೆ ಹೆಚ್ಚು ತಾರೀಫ್ ಮಾಡ್ಬೇಕು ಅವ್ರಿಗೆ. ಸೊ ಇದು ಸುಧಾ 60ರಿಂದ 70. ಯಾಕಂದರೆ ಈಗ ನೀವು ಮಾಡರ್ನ್ ಡೇ ಕ್ರಿಕೆಟ್ ಅಂತಂದರೆ ಅವ್ರಿಗೆ ಅಡ್ವರ್ಟೈಸರ್ಸಿಗೆ ಅವ್ರಿಗೆ ಜಾಗ ಬಿಡಬೇಕು, ಅದೊಂದು 10 ಮೀಟರ್ ಅಂತ ಕೊಡ್ರಿ, ಇನ್ನೊಂದು 10 ಮೀಟರ್ ಪ್ಲೇಯರ್ಸ್ ಹೋಗಿ ಡೈ ಹೊಡೆದು ಬೀಳಕ್ಕೆ ಅದೊಂದು ಮಾಡಬೇಕು. ಒಂದು 20 ಮೀಟರ್ ಹೋಗ್ಬಿಡ್ತೈತಿ. ನೀವು 80 ಇದ್ದರೂ 60ಕ್ಕೆ ಬಂದಿರ್ತದೆ. ಇನ್ನೂ ಕೆಲವು ಕಡೆ ಇನ್ನೂ 58, 57 ಎಲ್ಲ ಇರ್ತವೆ. ಅದಕ್ಕಿಂತ ಇದು ಬೆಟರ್. ಆದರೆ ಎಷ್ಟು ದೊಡ್ಡದು ಸ್ಟೇಡಿಯಂ ಅನಿಸುತ್ತೆ ಅಷ್ಟು ದೊಡ್ಡ ಒಂದು ಪ್ಲೇಯಿಂಗ್ ಏರಿಯಾ ಅಲ್ಲ. ಅದೊಂದು ಟಾಸ್ ಗೆದ್ದರೆ ಈಗ ನೋಡ್ರಿ, ಈಗ ಒಂದು ಮ್ಯಾಚ್ ನೋಡಿದಾಗ ಡ್ಯೂ ಸಾಧ್ಯತೆ ಇದ್ದೈತೆ, ನೈಟ್ ಮ್ಯಾಚು ಡ್ಯೂ ಸಾಧ್ಯತೆ ಆಯ್ತಂಥೇಳಿ ಟಾಸ್ ಗೆದ್ರೆ ಫೀಲ್ಡಿಂಗ್ ಮಾಡೋದು ಬೆಟರು ಅಂತ ನನಗನ್ಸುತ್ತೆ, ವೈಯಕ್ತಿಕವಾಗಿ ನನಗನ್ಸುತ್ತೆ. ಯಾಕಂದರೆ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ನಮಗೆ ಅಡ್ವಾಂಟೇಜ್ ಆಗ್ಬೋದು ಅಂತ ಅನಿಸುತ್ತೆ. ಪಿಚ್ಚು ಒಳ್ಳೆಯ ಪಿಚ್ಚು, ನಾಟ್ ಅಂದರೆ ಸಿಕ್ಕಾಕೊಳ್ಳೋದಿಲ್ಲ. ಅಂದರೆ ಪ್ರೇಮದಾಸ ಹೆಂಗೆ ನಮಗೆ ಕಷ್ಟ ಆಯಿತು ಆಗಲಿಕ್ಕಿಲ್ಲ, ಯಾಕಂದರೆ ಸ್ವಲ್ಪ ಟಾಲ್ ಸ್ಕೋರಿಂಗ್ ಮ್ಯಾಚಸ್ ಇಲ್ಲ ಆಗ್ಯಾವಂತ ಕೂಡ. ಅದು ಪಿಚ್ಚನ್ನು ಯಾರೂ ಹೆಚ್ಚಿಗೆ ನೋಡಿಲ್ಲ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿಲ್ಲ, ಬ್ಲ್ಯಾಕ್ ಇರುತ್ತೋ ರೆಡ್ ಇರುತ್ತೋ ಮಿಕ್ಸ್ಡ್ ಇರುತ್ತೋ ಅಂತ. ಬಟ್ ಎನಿವೇ ಸ್ವಲ್ಪ ಸೇಫ್ಟಿ ನಾರ್ಮ್ಸ್ ಮೇಲೆ ಹೋದರೆ ಡಿಫೆನ್ಸಿವ್ ಅಪ್ರೋಚ್ ಅಲ್ಲ, ಫೀಲ್ಡ್ ಮಾಡೋದು ಒಳ್ಳೇದಂತ. ಟಾಸ್ ಗೆದ್ದರೆ ಏನು ಮಾಡೋಕ್ಕಲ್ಲ, ಅವ್ರು ಟಾಸ್ ಗೆದ್ದರೆ ನೀವು ಬ್ಯಾಟಿಂಗ್ ಮಾಡೋದ್ರೆ ನಾವೇನು ಮಾಡೋಕ್ಕಲ್ಲ. ಆವಾಗ 170 + 190 ಬೇಕೇ ಬೇಕಾಗುತ್ತೆ. ಚಾಲೆಂಜ್ ಮಾಡ್ಬೇಕಾದ್ರೆ 190 ಬೇಕಾಗುತ್ತೆ, ಅರ್ಲಿ ವಿಕೆಟ್ಸ್ ಬೇಕಾಗುತ್ತೆ. ಆವಾಗ ಬೇಕಾದ್ರೆ ಬುಮ್ರಾಗ ಅರ್ಲಿ ವಿಕೆಟ್ಸ್ ಸಲುವಾಗಿ ಸ್ವಲ್ಪ ಕಡಿಮೆ ಅಂತ ತಿಳ್ಕೊಡ್ರಿ, 160 ಆಯಿತು, 155 ಆಯಿತು, ಅವಾಗ ಬುಮ್ರಾ ನ್ಯೂ ಬಾಲ್ ಮಾಡಲೇಬೇಕು ಅರ್ಲಿ ವಿಕೆಟ್ಸ್. ಅದೇ ಫಸ್ಟ್ ಫೀಲ್ಡಿಂಗ್ ತಗೋಬೇಕು, ಆದರೆ ಒಳ್ಳೆ ಫೀಲ್ಡಿಂಗು ಮಾಡಬೇಕು. ಆಗ್ಲೇ ನೀವು ಅದನ್ನ ಫೀಲ್ಡಿಂಗ್ ಮಾಡಿಲ್ಲ ಅಂದ್ರೆ ಮುಗೀತಲ್ಲಿ, ಕ್ಯಾಚ್ಗಳನ್ನು ಬಿಟ್ರೆ ಮುಗೀತಲ್ಲಿ. ಈಗ ಪ್ರಾಕ್ಟೀಸ್ನಾಗ 2-3 ದಿವಸ ಬರೀ ಕ್ಯಾಚಿಂಗ್ ಪ್ರಾಕ್ಟೀಸ್ ನೋಡ್ರಿ. ಹಿಂದೆ ಬಿಯೋನ್ ರಿಚಾರ್ಜ್ ಹೇಳ್ತಿದ್ದಾರೆ, ಅದೇನೆಂದ್ರೆ ನಿಮ್ಮ ಬ್ಯಾಟಿಂಗ್ನಲ್ಲಿ ಎಷ್ಟು ಕಾನ್ಫಿಡೆನ್ಸು ನಿಮ್ಮ ಫೀಲ್ಡಿಂಗ್ನಲ್ಲಿ ತೋರಿಸುತ್ತೆ. ನೀವು ಫೀಲ್ಡಿಂಗ್ನಲ್ಲಿ ನೀವು ಕಾನ್ಫಿಡೆನ್ಸ್ ತೋರಿಸಿಲ್ಲ, ಕ್ಯಾಚ್ ಬಿಟ್ರಿ, ಮಿಸ್ಫೀಲ್ಡ್ ಮಾಡಿದ್ರಿ, ಅದು ನಿಮ್ಮ ಬ್ಯಾಟಿಂಗ್ನಲ್ಲೂ ಅದನ್ನು ತೋರಿಸುತ್ತೆ ಅಂತ ಹೇಳಿದ್ರು. ಬಟ್ ನಾವು ಬ್ಯಾಟಿಂಗ್ನಲ್ಲೇನೋ ತೋರಿಸ್ತಾ ಇದೀವಿ, ಆದರೆ ಫೀಲ್ಡಿಂಗಲ್ಲಿ ತೋರಿಸ್ತಿಲ್ಲ. ಸೊ ಫೀಲ್ಡಿಂಗ್ ಇಂಪ್ರೂವ್ ಆದಾಗ ಖಂಡಿತವಾಗಿ ಅದು ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದ ಬ್ಯಾಟಿಂಗ್ ಅಂತ ಹೇಳಿ. ಓಕೆ ಸರ್, ಭಾಳ ಚಂದ ವಿಶ್ಲೇಷಣೆ ಮಾಡಿಕೊಟ್ರಿ ನಮಗೆ ಈ ಪಂದ್ಯದ ಬಗ್ಗೆ. ನೋಡೋಣ, ಭಾರತದಿಂದನೂ ಒಬ್ಬ ಒಳ್ಳೆ ಫೀಲ್ಡರು ಹುಟ್ಕೋತಾನೆ. ಯಾಕಂದರೆ ಸೌತ್ ಆಫ್ರಿಕಾದ ಜಾಂಟಿ ರೋಡ್ಸನ್ನ ನೋಡಿದೆವ್ರು ನಾವೆಲ್ಲ. ಫೀಲ್ಡಿಂಗಲ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡಂತ ಆಟಗಾರ. ಅಂತ ಒಂದು ಏನಾದ್ರು ಒಂದು ಚಮತ್ಕಾರವನ್ನ ಭಾರತದ ಕಡೆಯವರು ಯಾರಾದರೂ ಮಾಡ್ತಾರ ಅನ್ನೋ ನಿರೀಕ್ಷೆ ಜೊತೆಗೆ ಇವತ್ತಿನ ಈ ಒಂದು ಸಂವಾದಕ್ಕೆ ನಾವು ತೆರೆ ಎಳಿತಾ ಇದ್ದೇವೆ. ಮತ್ತೆ ಇಂತಹದೇ ಒಂದು ಸಂವಾದಕ್ಕೆ ಮತ್ತೆ ಭೇಟಿಯಾಗೋಣ ಮುಂದಿನ ಪಂದ್ಯಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಮ್ಮೊಂದಿಗೆ ವಿಶ್ವಕಪ್ ಕ್ರಿಕೆಟ್ ಬಗ್ಗೆ ಬಹಳ ಚಂದವಾಗಿ ಮತ್ತು ಚೊಕ್ಕವಾಗಿ ವಿಶ್ಲೇಷಣೆಯನ್ನು ಮಾಡಿಕೊಟ್ಟಂತಹ ಬಹಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು ಚಂದ್ರಮೌಳಿ ಕಣವಿಯವರು. ಅವರಿಗೆ ಪ್ರಜಾವಾಣಿ ಓದುಗರ ಪರವಾಗಿ ಮತ್ತು ನಮ್ಮ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಮತ್ತೆ ಇಂತಹದೇ ಒಂದು ಸಂವಾದಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.